ಹಾಯ್, ಗುಡ್ ಈವ್ನಿಂಗ್. ಸೊ ಈ ದಿನದ ಟ್ರೇಡ್ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಏನಪ್ಪಾ ಅಂದ್ರೆ ಇವತ್ತು ಯಾವ ಟ್ರೇಡ್ ತೊಗೊಂಡು ಪ್ಲಸ್ ಎಷ್ಟು ಪ್ರಾಫಿಟ್ ಆಯ್ತು, ಎಷ್ಟು ಲಾಸ್ ಆಯ್ತು, ಯಾವ ಟ್ರೇಡಲ್ಲಿ ಏನು ಮಿಸ್ಟೇಕ್ ಆಯ್ತು, ಮತ್ತು ಯಾವ ಟ್ರೇಡಲ್ಲಿ ನಾವು ನಮ್ಮ ಪ್ರೊಸೆಸ್ ಫಾಲೋ ಮಾಡಿದ್ರು ಅಂತ ಹೇಳೋಣ. ಫಸ್ಟಿಗೆ ಲಾಸ್ ಪ್ರಾಫಿಟ್ ಬಗ್ಗೆ ಮಾತಾಡ್ಬೇಕಂದ್ರೆ, ಇದರಲ್ಲಿ ನಾನು 3 ಟ್ರೇಡ್ ತಂದಿದ್ದೆ. ಅರವಿಂದ್ ಅರೋ ಫಾರ್ಮಾ, ರೆಸಿಡೆಂಟ್ ಅಂತೇಳಿ, ಪೇಟಿಎಂ ಅಂತೇಳಿ. ಸೊ ಪ್ರತಿಯೊಂದು ನಾನು ತೊಗೊಂಡಿದ್ದು 920 ಸ್ಟ್ರಾಟಜಿ, 930 ಸ್ಟ್ರಾಟಜಿ ಅಂದ್ರೆ ಏನಪ್ಪಾ ಅಂದ್ರೆ ಹೇಳ್ತೀನಿ. 930 ಸ್ಟ್ರಾಟಜಿ ಅಂದ್ರೆ ಫಸ್ಟ್ 930 ಕ್ಯಾಂಡಲ್ ವೇಟ್ ಮಾಡೋದು. 930 ಕ್ಯಾಂಡಲ್ ವೇಟ್ ಮಾಡ್ಕೊಂಡು 930 ಕ್ಯಾಂಡಲ್ ಆಗುತ್ತಾನ ವೇಟ್ ಮಾಡಿ, ಆ 930 ಕ್ಯಾಂಡಲ್ ಯಾವ ಸೈಡ್ ಬ್ರೇಕ್ ಆಗುತ್ತಲ್ಲ ಆ ಸೈಡ್ ಎಂಟ್ರಿ ಮಾಡೋದು. ಆ ಸೈಡ್ ಎಂಟ್ರಿ ಮಾಡೋದಕ್ಕೆ 930 ಸ್ಟ್ರಾಟಜಿ ಅಂತಾರೆ. ಯಾಕಂದ್ರೆ 930 ಇದು ಮಾರ್ಕೆಟ್ ಒಂದು ಟ್ರೆಂಡ್ ಇದ್ದಲ್ಲಿ ಬೆಸ್ಟ್ ವರ್ಕ್ ಆಗುತ್ತೆ. ಮತ್ತು ಸೈಡ್ ವೇಜ್ ಇದ್ದಾಗ ವರ್ಕ್ ಆಗಲ್ಲ. ಸೈಡ್ ವೇಜ್ ಇದ್ದಾಗ ಮಲ್ಟಿಪಲ್ ಸ್ಟಾಪ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಇವತ್ತು ಏನೇನು ಮಾಡಿದ್ವಿ ಅಂದ್ರೆ ಪ್ರತಿಯೊಂದು ಟ್ರೇಡು ಕರೆಕ್ಟ್ ಇದಾವೆ. ಇವತ್ತು ಪ್ರತಿಯೊಂದು ಟ್ರೇಡ್ ಕರೆಕ್ಟ್ ಇದಾವೆ. ಬಟ್ ಎಕ್ಸಿಟ್ ಆಗೋ ಟೈಮ್ನಾಗ ಸ್ವಲ್ಪ ನಾನು ಮಿಸ್ಟೇಕ್ ಮಾಡಿದ್ರಿಂದ ಈ ಥರ ಆಗಿದೆ. ಪೇಟಿಎಂ ನನ್ನ ಟಾರ್ಗೆಟ್ ಏನಿತ್ತು 1:2 ಅಂದರೆ ಇಲ್ಲಿದೆ ನೋಡಿ, ಪೇಟಿಎಂ ಇದೆಲ್ಲ. ನಾನು ಆ್ಯಕ್ಚುಲಿ ಎಂಟರ್ ಮಾಡಿದ್ದು ಪೇಟಿಎಮ್ ಎಂಟರ್ ಮಾಡಿದ್ದು ಎಲ್ಲಪ್ಪ ಅಂದರೆ ಇಲ್ಲಿ ಬ್ರೇಕ್ ಆದ ಕೂಡಲೇ ಎಂಟರ್ ಮಾಡಿದ್ದೆ ನಾನು. ಸ್ಟಾಪ್ ಲಾಸ್ ಎಂಟಿದ್ದೆ, ಆ ಕ್ಯಾಂಡಲ್ ಲೋ, ಫಿಕ್ಸ್ ಸ್ಟಾಪ್ ಲಾಸ್. ಸೊ ನನ್ನ ಟಾರ್ಗೆಟ್ ಏನಿತ್ತಪ್ಪ ಅಂದ್ರೆ ಆ್ಯಕ್ಚುಲಿ ಗೊತ್ತಿತ್ತು ನನಗೆ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಐತಿ. ಈ ರೆಸಿಸ್ಟೆನ್ಸ್ ಕ್ರಾಸ್ ಆಕತ್ತೆ ಅನ್ಕೊಂಡಿದ್ದೆ ನಾನು. ಯಾಕಂದ್ರೆ ಇಲ್ಲಿ ಹೋಲ್ಡಿಂಗ್ ಕಂಟಿನ್ಯೂಸ್ ಹೋಲ್ಡಿಂಗ್ ನೋಡಿದ್ರೆ ಮತ್ತು ಆಮೇಲೆ ಪ್ರೈಸು 50 MA 20 MA ಭಾಳ ಕ್ಲೋಸ್ ಆಗ್ತಿಲ್ಲ. ಸೊ ಸ್ಟ್ರಾಂಗ್ ಕನ್ಸಾಲಿಡೇಟ್ ಒಳಗೈತಿ ಮತ್ತು ಅಪ್ ಟ್ರೆಂಡ್ ಒಳಗೈತಿ. ಸೊ ಏನಾಗುತ್ತೆ ಅಂದ್ರೆ ಈ ರೆಸಿಸ್ಟೆನ್ಸ್ ಬ್ರೇಕ್ ಆಗುತ್ತೆ, ಪ್ರಿವಿಯಸ್ಲಿ ಸ್ವಿಂಗ್ ಹೈ ಬ್ರೇಕ್ ಆಗುತ್ತೆ ಅನ್ಕೊಂಡಿದ್ದೆ. ಸೊ ಹಂಗಾಗಿ ಏನು ಮಾಡಿದೆ, ಇಲ್ಲಿ ಎಂಟ್ರಿ ಮಾಡಿದೆ. ಇಂಪಾರ್ಟೆಂಟ್ ಏನಂದ್ರೆ 930 ಕ್ಯಾಂಡಲ್ ಆಗುತ್ತಕ್ಕೆ ವೇಟ್ ಮಾಡಬೇಕು. ಬೈ ಮಾಡ್ಬೇಕಂದ್ರೆ ಎಲ್ಲ ಮೂವಿಂಗ್ ಎವರೇಜ್ ಮೇಲೆ ಪ್ರೈಸ್ ಇರಬೇಕು. 10, 20, 50 ಮೂವಿಂಗ್ ಎವರೇಜ್ ಮೇಲೆ ಪ್ರೈಸ್ ಮೂವ್ ಅಪ್ ಆಗ್ತಿದ್ರೆ ಬೈ ಮಾಡಬೇಕು. ಅದ್ರ ತಳಗಿದ್ರೆ ಡೌನ್ ಸೆಲ್ ಮಾಡಬೇಕು. ಇಲ್ಲಿ ಸೆಲ್ ಮಾಡಿದ್ದು ಒಂದು ತೋರಿಸ್ತಾನೆ, ಬೈ ಮಾಡಿ ಸೆಲ್ಲು ಮಾಡಿ, ಅದರಲ್ಲಿ ಪ್ರಾಫಿಟ್ ಆಗಿದೆ. ಸೊ ಇಲ್ಲಿ ಏನಾಯ್ತು ಅಂದ್ರೆ ನಾನು ಇಲ್ಲಿ ಬೈ ಮಾಡಿದ್ದೆ. ನಾನು ಟಾರ್ಗೆಟ್ ನಾನು ಇಷ್ಟಿದ್ದೆ, ಮಿನಿಮಮ್ 10 ಪಾಯಿಂಟ್ ಇರಬೇಕು ನನಗೆ, ಅಟ್ಲೀಸ್ಟ್ 10 ಪಾಯಿಂಟ್ಸ್, 10 ಪಾಯಿಂಟ್ಸ್ ಅಂದ್ರೆ ಒಂದು 1000 ರೂಪಾಯಿ ಆದರೂ ಪ್ರಾಫಿಟ್ ಅದು ಸಾಕು. ಯಾಕಂದ್ರೆ ಇದರಲ್ಲಿ ಹಾಕಿದ್ದ ಅಮೌಂಟ್ ಎಷ್ಟಪ್ಪ ಅಂದ್ರೆ 100 ಕ್ವಾಂಟಿಟಿ ಇದೆ. 100 ಕ್ವಾಂಟಿಟಿ ಅಂದ್ರೆ ಎಷ್ಟು, ಒಂದು 13,000 ರೂಪಾಯಿ ಆಗ್ಬೋದು ಬಹುಶಃ. ರಿಕ್ವೈರ್ಡ್ ಕ್ಯಾಪಿಟಲ್ ಎಷ್ಟಿತ್ತು 11,000 ರೂಪಾಯಿ ಹಾಕಿದ್ದೆ. ಸೊ 1,000 ರೂಪಾಯಿ ಆದ್ರೂ ಒಂದು 10% ರಿಟರ್ನ್ ಆಗೈತೆ, 7% ರಿಟರ್ನ್ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. 1,000 ಆಗುತ್ತೆ ಕಟ್ ಬಿಟ್ ಮಾಡಿದೆ. ಬಟ್ ನಂದು ಟಾರ್ಗೆಟ್ ಇಲ್ಲಿ ಇಷ್ಟಿತ್ತು. ಬಟ್ ಏನಾಯ್ತು ಅಂದ್ರೆ ಪ್ರೈಸ್ ಆಲ್ಮೋಸ್ಟ್ ನಿಯರ್ ಬಂತು, 700, 700 ತನಕ ಪ್ರಾಫಿಟ್ ತೋರಿಸ್ತಾ ಇತ್ತು ನನಗೆ. ನಾ ಏನಾಗಿದೆ ಆಗುತ್ತೆ ಅಂತ ನಾ ಏನು ಮಾಡಿದೆ, ಒಂದು ಮಿಸ್ಟೇಕ್ ಮಾಡಿದ್ದೇನೆಂದ್ರೆ ನಾನು ಸ್ಟಾಪ್ ಲಾಸ್ ಅನ್ನ ಟ್ರೇಲ್ ಮಾಡಲಿಲ್ಲ. ನಾನು ನಾರ್ಮಲ್ ಹೆಂಗೆ ಮಾಡ್ತೀನಿ ಸ್ಟಾಪ್ ಲಾಸ್ ಟ್ರೇಲ್ ಅಂದ್ರೆ ಹೆಂಗಂದ್ರೆ, ನಾ ಇಲ್ಲಿ ಎಂಟ್ರಿ ಮಾಡಿದ್ನಿ ಯಾವ ಪ್ರೈಸಿಗೆ ಅಂದ್ರೆ 577 ಪ್ರೈಸಿಗೆ ಎಂಟ್ರಿ ಮಾಡಿ ಅಂದ್ರೆ ಸ್ಟಾಪ್ ಲಾಸ್ ಅಲ್ಲಿ ಇಟ್ಟಿರ್ತೀನಿ. ಆ ಕ್ಯಾಂಡಲ್ ಲೋ ಇಟ್ಟಿರ್ತೀನಿ. ಆ ಕ್ಯಾಂಡಲ್ ಲೋ ಎಷ್ಟಿದೆ 577, 577 ಮೈನಸ್ ಮಾಡಿದ್ರೆ 5 ಪಾಯಿಂಟ್ ಎಸಲ್ ಇಟ್ಟಿತ್ತು. 5 ಪಾಯಿಂಟ್ ಅಂದ್ರೆ ನನ್ನ ಲಾಸ್ ಆದ್ರೆ 500 ರೂಪಾಯಿ ಲಾಸ್ ಆಗಲಿ, ಪ್ರಾಫಿಟ್ ಆದ್ರೆ 1,000 ರೂಪಾಯಿ ಪ್ರಾಫಿಟ್ ಆಗ್ಲತ್ತೆ. ಈ ತರ ನನ್ನೊಂದು ರಿಸ್ಕ್ ರಿವಾರ್ಡ್ ಮೇಲೆ ಪ್ಲಾನ್ ಮಾಡಿದ್ದೆ ನಾನು. ಸೊ ಏನಾಯ್ತು ಅಂದ್ರೆ ಒಂದ್ ಸೈಡ್ ನನ್ನ ಕಡೆ ಮೂವ್ ಆಗೈತೆ ಆಲ್ಮೋಸ್ಟ್ 700, ನೋಡಿ ಎಷ್ಟು, 600, 500, 560 ಇಷ್ಟು ತೋರಿಸ್ತಾ ಇತ್ತು ಪ್ರಾಫಿಟ್. ಸೊ ನನ್ನ ರಿಸ್ಕ್ ದಷ್ಟು ಯಾವಾಗಲೂ ಪ್ರಾಫಿಟ್ ತೋರಿಸಿದಾಗ ನಮ್ಮ ಎಂಟ್ರಿ ಬ್ರೇಕ್ ಇವನ್ ತಂದಿಡ್ಬೇಕಂತ ರೂಲ್ಸ್ ಐತಿ. ಬಟ್ ನಾ ಏನು ಮಾಡಿದೆ ಅಂದ್ರೆ ಬ್ರೇಕ್ ಇವನ್ ತಂದಿರಲಿಲ್ಲ, ನಾ ಎಂಟ್ರಿ ಎಕ್ಸಿಟ್ ಇಟ್ಟಿಲ್ಲ. ಸ್ಟಾಪ್ ಲಾಸ್ ಐತಿ, ಬ್ರೇಕ್ ಇವನ್ ಅಂದ್ರೆ ನಾವೆಲ್ಲಿ ಎಂಟ್ರಿ ಮಾಡಿಲ್ಲ. ಈಗ ನೋಡ್ರಿ, ನಾನು 5 ರೂಪಾಯಿ 3 ರೂಪಾಯಿ ಕಳ್ಕೊಳ್ಳೋಕೆ ನಾನು ರೆಡಿ ಇದನ್ನ. ಸೊ ಅದರ ಅಗೇನೆಸ್ಟ್ 10 ರೂಪಾಯಿ ಬರೋಕೆ ನಾವು ಪ್ರಾಫಿಟ್ ಮಾಡ್ಕೊಳಕ್ಕೆ ನಾವು ವೇಟ್ ಮಾಡತ್ತೇನೆ. ಆಲ್ರೆಡಿ 5 ಪಾಯಿಂಟ್ಸ್ ಮೂವ್ ಆಗೈತಿ. ನನ್ನ ಸ್ಟಾಪ್ ಲಾಸ್ಗಿಂತ ಜಾಸ್ತಿ ಮೂವ್ ಆಗೈತೆ ಅಂದಾಗ ನಾನು ಸ್ಟಾಪ್ ಲಾಸ್ ಅನ್ನ ಇಲ್ಲೇ ಇಡಬಾರ್ದ್ರಿ, ಲೋ ನಾ ಎಲ್ಲಿ ಎಂಟ್ರಿ ಮಾಡಿ ಅಲ್ಲಿ ಇಡಬೇಕು. ಯಾಕಂದ್ರೆ ಈ ಒಂದು ಟ್ರೇಡ್ ನನ್ನ ಪರವಾಗಿ ಮೂವ್ ಆಗೈತೆ, ಆಲ್ಮೋಸ್ಟ್ 60% ಮೂವ್ ಆಗೈತಿ. ಇನ್ನೊಂದು 40% ಟಾರ್ಗೆಟ್ ರೀಚ್ ಆಗಿ ವೇಟ್ ಮಾಡೋದತ್ತೆ. ಬಟ್ ಆಗಿದ್ದಾಗ ನಾವು 60% ಲಾಸ್ ಮಾಡ್ಕೋಬಾರ್ದು. ನಾ ಮಾಡಿದ ಮಿಸ್ಟೇಕ್ ಇದೆ ಇವತ್ತು. ಏನಪ್ಪಾ ಅಂದ್ರೆ ಈ SL ತಂದ್ರೆ ನಾನು ಎಂಟ್ರಿ ಪಾಯಿಂಟ್ನಾಗ ಇಲ್ಲಿ ಇಡಬೇಕಾಗಿತ್ತು. ಓಕೆ, ರಿವರ್ಸ್ ಆಗೈತೆ, SL ಹಿಟ್ ಆಗೈತಿ, ಪ್ರಾಬ್ಲಮ್ ಇಲ್ಲ. ಬಟ್ ನಂಗೆ ಲಾಸ್ ಹಾಕಿದ್ದಿಲ್ಲ ಏನು. ಬಟ್ ಇಲ್ಲಿ ಏನಾಯ್ತು, ನಾ ಒಂದು ಮಿಸ್ಟೇಕ್ ಮಾಡಿದೆ. ಎಂಟ್ರಿ ಅಲ್ಲೇ ತಗೊಂಡೆ, SL ಅಂತೂ ನಾ ಫಿಕ್ಸ್ ಮಾಡಿಲ್ಲ, ಇಡ್ಲಿಲ್ಲ SL. ಆಮೇಲೆ ಏನಾಯ್ತು, ನಾನು ಇನ್ನೊಂದು ಟ್ರೇಡ್, ದೊಡ್ಡ ಟ್ರೇಡ್ ಇತ್ತು, ಅಲ್ಲಿ ನೋಡ್ಕೊಂತ ಕೂತಿದ್ದೆ ಅದನ್ನ. ಬಟ್ ಏನಾಯ್ತು ಅಂದ್ರೆ ಅದು -216, 150 ನೋಡ್ತಾ ಇದ್ದೀನಿ. ಎಕ್ಸಿಟ್ ಮಾಡ್ಬೇಕು, ಅನ್ನೋದ್ರೊಳಗೆ 1260 ಆಯ್ತು. ನನ್ಗೆ ಗೊತ್ತಾಯ್ತು ಏನು ಪ್ರೈಸ್ ಮತ್ತೆ ರಿವರ್ಸ್ ಆಗಲ್ಲ, ಡೌನ್ ಆಗತ್ತೆ. ತಕ್ಷಣ ಏನು ಮಾಡಿದೆ ನಾನು, ಆಲ್ಮೋಸ್ಟ್ ಪೇಟಿಎಂ ಮೇಲೆ ಎಕ್ಸಿಟ್ ಆಗಿನಂದ್ರೆ ಇಲ್ಲಿ ಇಲ್ಲಿ ಮುಂಜಾನೆ ಬೈ ಮಾಡಿದ್ದು ಎಷ್ಟಕ್ಕಂದ್ರೆ 9:40 ಬೈ ಮಾಡಿ ಎಕ್ಸಿಟ್ ಎಷ್ಟಕ್ಕೆ ಆಗಿನಂದ್ರೆ 12:11. ಯಾಕಂದ್ರೆ 12 ಮೇಲೆ ಏನಿತ್ತು ಟ್ರೆಂಡ್ ಮೂವ್ಮೆಂಟ್ಸ್ ಇರ್ತೈತೆ. ಅಪ್ ಹಾಕಿದ್ರೆ ಕಂಟೆಂಟ್ ಇರ್ತೈತಿ, ರಿವರ್ಸ್ ಹಾಕೈತೆ ಅಂದ್ರೆ ಅಲ್ಲಿ ಚೇಂಜ್ ಆಕೈತೆ. ಸೊ ಅವಾಗ ಏನು ಮಾಡಿದ್ರೆ 574 ಅಂದ್ರೆ ಇಲ್ಲಿಗೆ ಎಕ್ಸಿಟ್ ಆದೆ ನಾನು ಕರೆಕ್ಟ್. ಇಲ್ಲಿಗೆ 570 ನನ್ನ ಸ್ಟಾಪ್ ಲಾಸ್ ಅಲ್ಲಿ ಇತ್ತಲ್ಲ, ಅಲ್ಲಿಗೆ ಎಕ್ಸಿಟ್ ಆದೆ. ಇದೊಂದು ಲಾಸ್ನಾಗೈತೆ.
ನೋಡಿ ನೆನಪಿಟ್ಕೊರಿ 600 ತನಕ ನನಗೆ ಪ್ರಾಫಿಟ್ ತೋರಿಸ್ತಾ ಇತ್ತು. ಬಟ್ ನಾನು ಒಂದೇನಂದು ಪ್ಲಾನ್ ಏನಪ್ಪಾ ಅಂದ್ರೆ ರೂಲ್ಸ್ ಏನಂತ ನಂದು ರೂಲ್ ಏನಿತ್ತು ಅಂದ್ರೆ ನಾನು ಇವತ್ತು 300 ರೂಪಾಯಿ ಲಾಸ್ ಮಾಡ್ಕೊಳ್ಳೋಕೆ ರೆಡಿ ಇದೀನಿ ಅಂದ್ರೆ ನನ್ಗೆ ಮಿನಿಮಮ್ 6 ಇಂದ 7 ರೂಪಾಯಿ ಪ್ರಾಫಿಟ್ ಬರಬೇಕು. ಇಲ್ಲಿ ಪಾಯಿಂಟ್ಸ್ ಎಲ್ಲ 3 ಇದೇನು ತಳ ರೆಡ್ ಕ್ಯಾಂಡ್ ತೋರಿಸ್ತದಲ್ಲ, ಸಾರಿ 1 ಸೆಕೆಂಡ್ ತೋರಿಸ್ತೀನಿ. ಇದೇನು ತೋರಿಸ್ತೈತಿಲ್ರಿ ಇದು, ನಾನು ರಿಸ್ಕ್ ತೊಗೊಳತೀನಿ. 3.42 ಅಂದ್ರೆ 3.42 ಪೈಸೆ ರಿಸ್ಕ್ ತೊಗೊಳತೀನಿ. ಇಂಟು ಕ್ವಾಂಟಿಟಿ ಎಷ್ಟು ಇರ್ತಾನೆ 500 ಅಂದ್ರೆ 3 ಇಂಟು 500 ಮಾಡಬೇಕು. 100 ಕ್ವಾಂಟಿಟಿ ತೊಗೊಂಡಿಲ್ಲ 3.42 ಇಂಟು 100 ಕ್ವಾಂಟಿಟಿ ಅಂದ್ರೆ ಆಲ್ಮೋಸ್ಟ್ 300 to 400 rupees ನಾನು ಲಾಸ್ ಮಾಡೋದು ರೆಡಿ ಇದನ್ನು. ಅಗೇನೆಸ್ಟ್ ನಾನು ಪ್ರಾಫಿಟ್ಗೆ ಎಷ್ಟು ಮಾಡ್ಬೇಕಂತ ಹೇಳಿದ್ನ ಅಂದ್ರೆ 10 ಮಿನಿಮಮ್ 10 ಅಂದ್ರೆ ಆಲ್ಮೋಸ್ಟ್ ಇಷ್ಟ ಆಕಿತ್ತು. ಯಾಕಂದ್ರೆ ಪ್ರಿವಿಯಸ್ ಸ್ವಿಂಗ್ ಇಲ್ಲ ಐತಲ್ಲ, ಪ್ರಿವಿಯಸ್ ಸ್ವಿಂಗ್ ಇಲ್ಲ ಐತಿ, ನನಗೆ ಇಲ್ಲಿ ಮಟ್ಟ ಬರ್ತೈತಿ ಈಸಿಯಾಗಿ ಟಾರ್ಗೆಟ್ ಆಗೈತೆ. ನಾ ಆ ಪ್ಲಾನ್ ಆಗಿದ್ನಿ, ಬಟ್ ಆಗಲಿಲ್ಲ, ರಿವರ್ಸ್ ಹೊಡಿತು. ನೆಕ್ಸ್ಟ್ ಯಾವಾಗಲೂ ಮೂವ್ಮೆಂಟ್ ಫಸ್ಟ್ ಟೈಮ್ ನಾವು ಎಂಟ್ರಿ ಮಾಡ್ಕೊಳ್ಳಿ ಮೂವ್ಮೆಂಟ್ ನಮ್ಮ ಪರವಾಗಿದ್ದಾಗ ಆಲ್ಮೋಸ್ಟ್ ಒಂದು 50% ಮೂವ್ ಆದಾಗ ಸೆಕೆಂಡ್ ಮಾಡೋ ಕೆಲಸನ ನಮ್ಮ SL ಅನ್ನ ಟ್ರೇಲ್ ಮಾಡಿ ನಮ್ಮ ಎಂಟ್ರಿ ಪಾಯಿಂಟ್ ಎಂಟ್ರಿ ಅಂದ್ರೆ ನಾವು ಎಲ್ಲಿ ಎಂಟ್ರಿ ಆಗಿಲ್ಲ 577 ತಂದಿಡ್ಬೇಕು. ಸೊ ಇವೊಂದು ನಮ್ಮ ರಿವರ್ಸ್ ಆಗಿ ಸ್ಟಾಪ್ ಲಾಸ್ ಇಟ್ಟಾದ್ರೂ ನೋ ಲಾಸ್ ನೋ ಗೇನು, ಬ್ರೇಕ್ ಅಂತ ಎಕ್ಸಿಟ್ ಆಗ್ತದೆ. ಸೊ ನಾ ಇಲ್ಲಿ ಮಾಡಿದ ಮಿಸ್ಟೇಕ್ ಏನಪ್ಪಾ ಅಂದ್ರೆ ನನ್ನ ಸ್ಟಾಪ್ ಲಾಸ್ ಅನ್ನ ಟ್ರೇಲ್ ಮಾಡಿಲ್ಲ. ಒಂದು ಮಿಸ್ಟೇಕ್ ಇಲ್ಲಿ ಮಾಡಿದ್ನಿ, ಇದನ್ನ ಡೈರಿಯಲ್ಲಿ ಬರ್ದಿರ್ತೇನೆ. ನೆಕ್ಸ್ಟ್ ಎರಡನೇ ಟ್ರೇಡ್ ಅಪ್ಪ ಅಂದ್ರೆ ಇದು 930 ಸೇಮ್ ಇದನ್ನು ಕ್ಯಾಂಡಲ್ 930 ಬ್ರೇಕ್ಔಟ್ ಮೇಲೆ ತೊಂದ್ರೆ ಇದನ್ನು ಏನಪ್ಪಾ ಅಂದ್ರೆ 930 ಬ್ರೇಕ್ಔಟ್ ಅಂದ್ರೆ ಓಕೆ ಒಂದು ಸೆಕೆಂಡ್. ಸೊ ಇದನ್ನ ಈ ತರ ಮಾರ್ಕ್ ಮಾಡ್ಕೊಂಡು ಇದು 930 ಕ್ಯಾಂಡಲ್ ಅದ 9:30 ಕ್ಯಾಂಡಲ್ ಇದ್ರ ಹೈ ಲೋ ಮಾರ್ಕ್ ಮಾಡ್ಕೊಂಡಿದ್ದೆ. ಯಾಕಂದ್ರೆ 930 ಏನಂದ್ರೆ ಬೆಸ್ಟ್ ಇದು. ಯಾವಾಗಾದ್ರೂ 930 ಕ್ಯಾಂಡಲ್ಸ್ ಕಾಣ್ತಂದ್ರೆ ನೀವು ಏನ್ ಪ್ರಾಬ್ಲಮ್ ಹಿಂದೆ ಮುಂದೆ ನೋಡಂಗಿಲ್ಲ, ಎಂಟ್ರಿ ಮಾಡಿಬಿಡೋದು. ಸ್ಟಾಪ್ ಲಾಸ್ ಇಟ್ಟಾದ್ರೆ ಆಗುತ್ತೆ ಒಂದು 2-3 ಪಾಯಿಂಟ್ ಪ್ರಾಬ್ಲಮ್ ಇಲ್ಲ. ಬಟ್ ಮೂವ್ ಆದ್ರೆ ಬೆಸ್ಟ್ ಮೂವ್ ಆಗುತ್ತೆ. ಇಲ್ಲಿ ನೋಡಿ ನಾನು ಎಂಟ್ರಿ ಎಲ್ಲಿ ಮಾಡಿದೆ ಅಂದ್ರೆ ಎಂಟ್ರಿ ಎಲ್ಲಿ ಮಾಡಿದ್ನಿ ಸೀಸನ್ ಒಳಗೆ 1985 ಸ್ವಲ್ಪ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಎಂಟ್ರಿ ಮಾಡ್ಬೋದು ಹೆಚ್ಚು ಕಡಿಮೆ ಒಂದು ಸ್ವಲ್ಪ ಮೂವ್ ಆಗುತ್ತೆ ಪ್ರೈಸ್. 1985 ಇಲ್ಲಿ ಮಾಡಿದೆ. ಆಕ್ಚುಲಿ ಇಲ್ಲಿ ಮಾಡ್ಬೇಕಾಗಿತ್ತು 79 ಎಷ್ಟು ಪ್ರೈಸ್ ನನಗೆ ಬೇಕಾಗಿದ್ದು ಎಂಟ್ರಿ ಏನಪ್ಪ ಅಂದ್ರೆ 81, ಬಟ್ 85 ಆಗೈತೆ ಅಲ್ಲಿ. ಸೊ ಹಿಂಗಾಗುತ್ತೆ ಕೆಲವೊಂದ್ಸಲ ಏನಾಗುತ್ತೆ ಮಾರ್ಕೆಟ್ ಎಂಟ್ರಿ ಮಾಡ್ಬೋದು ಸಡನ್ಲಿ ಪ್ರೈಸ್ ಮೂವ್ ಆಗುತ್ತೆ. ಬಟ್ ಇಲ್ಲಿ ಏನಾದ್ರು ನನಗೆ 85 ಸಿಕ್ಕಿದೆ ಅಂದ್ರೆ ಏನೋ ಪ್ರಾಫಿಟ್ ಜಾಸ್ತಿ ಆಗಿತ್ತು. ಇದು ಎಕ್ಸಾಕ್ಟ್ ಏನ್ ಮಾಡಿ ಅಂದ್ರೆ ನಾನು 1:2 ನೋಡಿ ಹೆಂಗ್ ಮಾಡಿದ್ದೇನೆ ಅಂದ್ರೆ ಈ ಕ್ಯಾಂಡಲ್ ಮೇಲೆ ಎಂಟ್ರಿ ಮಾಡಿನ ಇಲ್ಲಿ ನೋಡಿ, ಇಲ್ಲಿ ಆಲ್ಮೋಸ್ಟ್ ಏನು ಇಷ್ಟು ಕಂಟ್ರಿ ಅದು 1:2 ಇಲ್ಲಿ ಎಕ್ಸಿಟ್ ಆಗಿದೆ. ಸೊ ನೆಕ್ಸ್ಟ್ ಕ್ಯಾಂಡಲ್ ಈ ತರ ಮ್ಯಾಲ್ ವಿಕ್ಸ್ ಆಯ್ತು. ಆಮೇಲೆ ಇದನ್ನ ಬ್ರೇಕ್ ಆಗುತ್ತೆ ಅಂತ ಮಾಡಿದ್ರೆ ಬ್ರೇಕ್ ಆಗಿಲ್ಲ. 2006 2007 ನಾನು 2007 ಎಕ್ಸಿಟ್ ಆಗ್ಬಿಟ್ಟೆ. ಸೊ 1:2 ಅಂದ್ರೆ ನಾನು 10 ಪಾಯಿಂಟ್ಸ್ ನಲ್ಲಿ ಲಾಸ್ ಮಾಡ್ಕೊಳಕ್ ರೆಡಿ ಇದ್ದೆ. ಮೇಲೆ 20 ಪಾಯಿಂಟ್ಸ್ ಅಗ್ನೆಸ್ಟ್ 20 ಪಾಯಿಂಟ್ಸ್ ಸಿಕ್ತು, ಎಕ್ಸಿಟ್ ಆದ್ನೆ. ಯಾಕಂದ್ರೆ ಇದು ಯಾಕೆ ರಿಸ್ಕ್ 1:2 ನಾವು ಕೇಳ್ತಾ 1:2 ನಾವು ಯಾಕೆ ನಾ ಹೇಳ್ತೇನಪ್ಪ ಅಂದ್ರೆ 1:2 ಯಾಕೆ ಇಂಪಾರ್ಟೆಂಟ್ ಅಂದ್ರೆ ನೋಡ್ರಿ 1 ಅಂದ್ರೆ ಲಾಸ್, 2 ಅಂದ್ರೆ ವಿನ್. ಅಂದ್ರೆ ನನಗೆ ₹1 ಲಾಸ್ ಆದ್ರೆ ಪರವಾಗಿಲ್ಲ, ಬಟ್ ಬರ್ಬೇಕಾದ್ರೆ ₹2 ಬರ್ಬೇಕು. ನನಗೆ ₹1 ಬೆಟ್ ಮಾಡತ್ತೀನಿ ಪ್ರಾಬಿಲಿಟಿ ಮೇಲೆ. ₹1 ಲಾಸ್ ಆಕತಿ ಲಾಸ್ ಆದ್ರೆ, ಬಟ್ ಪ್ರಾಫಿಟ್ ಆದ್ರೆ ₹2 ಪ್ರಾಫಿಟ್ ಆಗ್ಬೇಕು. ಯಾಕೆ 1:2 ಇನಿಷಿಯಲಿ ನಾ ಪ್ರಿಪೇರ್ ಮಾಡ್ತಂದ್ರೆ 10 ಟ್ರೇಡ್ ತಗೊಂಡು ಎಕ್ಸಾಂಪಲ್ 10 ಟ್ರೇಡ್ನಾಗ ನಾನು 6 ಟ್ರೇಡ್ ಲಾಸ್ ಅದು 6 ಟ್ರೇಡ್ ಲಾಸ್ ಆದಾಗ ಎಷ್ಟಾಕತಿ 6 ಇಂಟು ₹1 ತಿಟ್ಟೋಣ ₹6 ಲಾಸ್ ಆಯ್ತು. ಅದ 4 ಟ್ರೇಡ್ ರಿಮೈನಿಂಗ್ 4 ಟ್ರೇಡ್ ಇಂಟು ಎಷ್ಟು ಅದಾವ್ರಿ ₹2 ಬರ್ಲಿ ನನ್ಗೆ ಗೆದ್ದಿರತ್ತಿಂದ 8. ಸೊ 8 - 6 2 ಅಂದ್ರೆ ನಮಗೆ 6 ಟ್ರೇಡ್ ನಾವು 1:2 ರಿಸ್ಕ್ ಇಟ್ಟಾಗ 6 ಟ್ರೇಡ್ ನಂಗೆ ಲಾಸ್ ಆದ್ರೂ ಬಟ್ 4 ಟ್ರೇಡ್ ಏನು ಪ್ರಾಫಿಟ್ ಮಾಡ್ತಲ್ಲ ಓವರ್ ನಾನು ಮತ್ತೆ ವೀಕೆಂಡ್ನಾಗ ಪ್ರಾಫಿಟ್ನಾಗ ಇರ್ತಾನೆ. ಸೊ ಅದಕ್ಕೆ ನಾವು 1:2 ಪ್ರಿಪೇರ್ ಮಾಡ್ತೇನೆ. ಮೊದಲ ರ್ಯಾಂಡಮ್ಲಿ ಮಾಡ್ತಿದ್ದೆ, ಬಟ್ ಏನಾಗಿತ್ತು ಒಂದೊಂದ್ಸಲ ಮೂವ್ ಹಾಕಿದ್ದು ಒಂದ್ಸಲ ಮೂವ್ ಹಾಕಿದ್ದಿಲ್ಲ. ಬಟ್ ನಾವು ಯಾವಾಗ ನಮ್ಮ SL ನಾವು ರಿಸ್ಕ್ ಫಿಕ್ಸ್ ಮಾಡಿ ಮತ್ತೆ ರಿವಾರ್ಡ್ ಫಿಕ್ಸ್ ಮಾಡಿ ಟ್ರೇಡ್ ಮಾಡಕಂತೇಳಿ ಮನುಷ್ಯ ಒಂಥರ ರಿಲ್ಯಾಕ್ಸ್ ಇರ್ತಾನೆ. ಹೋದ್ರೆ ಎಷ್ಟು ಹೋಗತಿ ನೋ ಪ್ರಾಬ್ಲಮ್, ಬಟ್ ಅಗೇನೆಸ್ಟ್ ಎಷ್ಟು ಬರ್ತೈತಿ. ನಾವು ಪ್ಲಾನ್ ಮಾಡಲಿಲ್ಲ ಎಂಟ್ರಿ, ನಾವು ಏನೋ ಒಂದು ಎಲ್ಲೇ ಒಂದು ಎಂಟ್ರಿ ಕೊಟ್ಟು 9:30 ಯಾವುದೋ ಒಂದು ಸೆಟಪ್ ಮೇಲೆ ಎಂಟ್ರಿ ಸಿಕ್ತು, ಎಂಟ್ರಿ ಕೊಟ್ಟು ಮತ್ತೆ ಸ್ಟಾಪ್ ಲಾಸ್ ಪ್ಲಾನ್ ಮಾಡಲಿಲ್ಲ, ಎಕ್ಸಿಟ್ ಪ್ಲಾನ್ ಮಾಡಲಿಲ್ಲ ಅಂದ್ರೆ ಒಂಥರ ನಾವು ಒಂದು ಎಲ್ಲೇ ಒಂದು ಸ್ಟಕ್ ಆಗಿಬಿಡ್ತು. ಸಪೋಸ್ ಪ್ರಾಫಿಟ್ ಆಯ್ತಪ್ಪ ಅಂದ್ರೆ ನೆಕ್ಸ್ಟ್ ಕ್ವಶನ್ ಬರೋದು ಎಲ್ಲಿಗೆ ಎಕ್ಸಿಟ್ ಆಗಿಲ್ಲ, ನಾನು ಮಾರ್ಕೆಟ್ ಎಲ್ಲಿ ಹೋಗುತ್ತೆ ನನಗೆ ಗೊತ್ತಿಲ್ಲ. ಬಟ್ ಅಟ್ಲೀಸ್ಟ್ ನನಗೆ ನಾನು ಒಂದು ರಿಸ್ಕ್ ರಿವಾರ್ಡ್ ಅಂತ ಫಿಕ್ಸ್ ಮಾಡಿ ಅಂದ್ರೆ ನಾ ಇಲ್ಲಿ ಮಾಡಿರ್ತೇನೆ. ಓಕೆ ಇಲ್ಲಿ ಬಂದ್ರೆ ನಾ ಒಂದು ಎಕ್ಸಿಟ್ ಮಾಡ್ತಾನು, ಇಲ್ಲಿ ಬಂದ್ರೆ ಲಾಸ್ ಬುಕ್ ಮಾಡ್ತಾನು. ಸೊ ಏನಾಗೈತೆ ಸಪೋಸ್ ಮಾರ್ಕೆಟ್ ಇಲ್ಲಿ ಲೇಟ್ ಆದ್ಕೊಳ್ಳಿ ಎಕ್ಸಿಟ್ ಆಗ್ಬೋದು, ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ನನ್ನ ಪ್ಲಾನ್ನಾಗ ಐತಿದ್ದು. ಸೊ ಆರಾಮ್ ಇರ್ತಾನೆ. ಓಕೆ ನಾ ಪ್ಲಾನ್ ಮಾಡಿದ್ದೆ, ಇಲ್ಲಿ ಮ್ಯಾಲ್ ಮೂವ್ ಆದ್ರೂ ನನ್ನ ಟೆನ್ಷನ್ ಇಲ್ಲ. ಓಕೆ ನಾ ಪ್ಲಾನ್ ಮಾಡಿದ್ದು ಇಷ್ಟಕ್ಕೆ ಎಕ್ಸಿಟ್ ಆಗಿ ಇಷ್ಟಕ್ಕೆ, ಮಾರ್ಕೆಟ್ ಮುಂದೆ ಏನಕ್ಕಾಗಿಲ್ಲ, ನನಗೆ ಸಂಬಂಧ ಇಲ್ಲ. ನನಗೆ ಸಂಬಂಧ ಇರೋದು ಇಷ್ಟ.
ಆಮೇಲೆ ಇಲ್ಲಿ ಏನಾದ್ರು ಲಾಸ್ ಆಯ್ತಂದ್ರೆ ಓಕೆ ನಾ ಇಲ್ಲಿ ಲಾಸ್ ಮಾಡಕ್ ಮಾಡಿದ್ನಿ ಓಕೆ ಇಂಥ 3 ಟ್ರೇಡ್ ತೋತನು ಸಪೋಸ್ 3 2 ಲಾಸ್ ಆಗಿ 1 ಪ್ರಾಫಿಟ್ ಆದ್ರೆ ಪ್ರಾಫಿಟ್ ಆಗುತ್ತೆ ಎಂಡ್ ಆಫ್ ದ ಡೇ. ಬಟ್ ಇವತ್ತು 3 2 ಪ್ರಾಫಿಟ್ ಆಗಿ 1 ಲಾಸ್ ಆಗೈತಿ ಫೈನ್ ನೋ ಪ್ರಾಬ್ಲಮ್. ಬಟ್ 1 ಲಾಸ್ ನನ್ನ ಮಿಸ್ಟೇಕ್ದಿಂದ ಆಗಿತ್ತು. ಮಾರ್ಕೆಟ್ ಅಂತ ನಾನು ಕ್ಲಿಯರ್ ಆಗಿ ಪಿಕ್ಚರ್ ಕೊಟ್ಟಿತ್ತು, ನಾನು ತಪ್ಪು ಮಾಡಿ ನಾ ಮಾಡಿದ್ದೆ. ಕೆಲವೊಂದ್ಸಲ ಏನಾಗೈತಿ ಮಾರ್ಕೆಟ್ ನಾವು ಹೇಳಿದಂಗೆ ಕರೆಕ್ಟ್ ನಾವು ಎಂಟ್ರಿ ಮಾಡಿದಂಗೆ ಮೂವ್ ಹಾಕಿರೋದು, ಬಟ್ ನಮ್ಮ ಎಡಬಂಕಿತನ ನಮ್ಮ ಮೂಗ್ತನದಿಂದ ಏನಕ್ಕೆ ಕೆಲವೊಂದ್ಸಲ ನಾವು ತಪ್ಪು ಮಾಡ್ತೀವಿ ಅಂತ ಭಾಳ ಮಾಡ್ತೀವಿ ನಾವು, ಪ್ರತಿಯೊಬ್ಬರು ಮಾಡ್ತಾರೆ ನಾವಂತಲ್ಲ. ಸೊ ಅದು ಹೋಗ್ಬೇಕಂದ್ರೆ ಮಿನಿಮಮ್ 5-6 ವರ್ಷ ಅಂತ ಬೇಕು ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ನಾನು ಎಷ್ಟೋ ಮಂದಿ ದೊಡ್ಡ ದೊಡ್ಡ ಟ್ರೇಡರ್ಸ್ ಕೇಳ್ತನಲ್ಲ, ಅಂದ್ರೆ ಇದ್ರಾಗಿಂದ ಎಮೋಷನ್ ಕಂಟ್ರೋಲ್ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ 5 ರಿಂದ 10 ವರ್ಷ ಬೇಕು ಮಿನಿಮಮ್. ನೀವು ಪ್ರಾಫಿಟಬಲ್ ಟ್ರೇಡರ್ ಇರ್ಬೋದು, ಬಟ್ ಈ ತರ ಸಣ್ಣ ಸಣ್ಣ ಎಮೋಷನ್ ಕಂಟ್ರೋಲ್ ಆಗೋದು, ಸಣ್ಣ ಸಣ್ಣ ಮಿಸ್ಟೇಕ್ ಎರರ್ ಯಾವಾಗ ಕಮ್ಮಿ ಆಗ್ತಾವಲ್ಲ, ಮಿನಿಮಮ್ 3 4 5 6 ವರ್ಷ ಎಕ್ಸ್ಪೀರಿಯನ್ಸ್ ಸಿಗಿ ಮುಂದೆ ಕೂತು ಲಾಸ್ ಪ್ರಾಫಿಟ್ ಎಲ್ಲ ಅಂದಾಜ್ ಮಾಡಿದ್ಮೇಲೆ ನಮ್ಗೆ ಗೊತ್ತಾಗತ್ತೆ. ಸೊ ಈ ಟ್ರೇಡ್ ಆಯ್ತು ರೀ. ನೆಕ್ಸ್ಟ್ ಇದೊಂದು ನೆಕ್ಸ್ಟ್ ಮಾಡಿದ್ದು ಅರೋ ಫಾರ್ಮ್ ಅಂತೇಳಿ. ಸೊ ಇದೇನ್ ಮಾಡಿದ್ದೆ, ಶಾರ್ಟ್ ಮಾಡಿದ್ದೆ. ಶಾರ್ಟ್ ಅಂದ್ರೆ ಸೆಲ್ ಮಾಡಿದ್ದೆ. ಇದನ್ನು ಹೆಂಗಪ್ಪ ಅಂದ್ರೆ ಸೇಮ್ 940 ಕ್ಯಾಂಡಲ್ 930 ರೇಂಜ್ ಇದು ಫಸ್ಟ್ ಕ್ಯಾಂಡಲ್ ಇದು, ಆಮೇಲೆ 930 ಕ್ಯಾಂಡಲ್ ಇದ್ರದ್ದು ಹೈ ಲೋ ಮಾರ್ಕ್ ಮಾಡಿದೆ. ನೆನ್ಪಿಟ್ಕೊಳ್ಳಿ, 2 EMI ಮ್ಯಾಲಿದ್ದು, ಹಂಗಾಗಿ ನಾನು ಶಾರ್ಟ್ ಮಾಡಿದ್ನಿ. ಸಪೋಸ್ EMI ತೆಗಿದ್ರೆ ಶಾರ್ಟ್ ಮಾಡಕ್ ಹೋಗಿದ್ದಿಲ್ರಿ ನಾನು. ಬಟ್ ನನಗೆ ಇನ್ನೂ ಒಂದು ಹೆದರಿಕೆ ಏನಿತ್ತಂದ್ರೆ ಇಲ್ಲಿ ಇದ್ರದ್ದು ಸಪೋರ್ಟ್ ಐತಿ, ಡೆಫಿನೆಟ್ಲಿ ಇದು ರೆಸ್ಪೆಕ್ಟ್ ಮಾಡ್ತೈತಿ ಸಪೋರ್ಟ್ ಅಂತ ಒಂದು ಗೊತ್ತಿತ್ತು ನನಗೆ. ಹಂಗಾಗಿ ಇದನ್ನ ರಿಸ್ಕ್ ಸ್ವಲ್ಪ ನಾನು ಭಾಳ ಟೈಟ್ಲಿ ಇಟ್ಕೊಂಡು ಹೋದ್ನಿ, ಯಾಕಂದ್ರೆ ನನಗೆ ಗೊತ್ತಿತ್ತು ಎಲ್ಲರೂ ಈ ರಿವರ್ಸ್ ಇಲ್ಲಿ ಬಂದು ಪ್ರೈಸ್ ರಿವರ್ಸ್ ಆಗತ್ತಿತ್ತು ಡೆಫಿನೆಟ್ಲಿ ಗೊತ್ತಿತ್ತು. ಹಾಗಾಗಿ ಪ್ರೈಸ್ ಹೆಂಗೆ ಮೂವ್ ಆಕತ್ಲಿ ಹಂಗೆ ನಾನು ಸ್ಟಾಪ್ ಲಾಸ್ ಅನ್ನ ಟ್ರೇಲ್ ಮಾಡ್ಕೊತಾನೆ ಬಂದೆ. ಏನ್ ಮಾಡಿ ಅಂದ್ರೆ ಸಿಂಪಲ್ ಶಾರ್ಟ್ ಮಾಡೀನಿ. ಎಲ್ಲಿಪ್ಪ ಅಂದ್ರೆ ಇದೇನು ಬಾಕ್ಸ್ ಐತಲ್ಲ, ಬಾಕ್ಸ್ ಬ್ರೇಕ್ ಆದ ಕೂಡಲೇ ಸ್ಟಾರ್ಟ್ ಮಾಡೀನಿ. ಬಟ್ ಏನಪ್ಪಾ ಅಂದ್ರೆ ನನ್ನ SL ಇತ್ತು 5 ಪಾಯಿಂಟ್ಸ್ ಇಟ್ಟಿದ್ದೀನಿ, ಯಾಕಂದ್ರೆ ಸಾಕು ಆಲ್ರೆಡಿ 2 ಟ್ರೇಡ್ ಅದಾವ, ಅದ್ರಾಗ ಒಂದು ಪ್ರಾಫಿಟ್ ಆಗೈತಿ, ಇದ್ರಾಗ ಹೆಚ್ಚಾಗಿ ಲಾಸ್ ಮಾಡ್ಕೊಬಾರ್ದು 5 ಟ್ರೇಡ್ ಇದೆ. ಬಟ್ ನೆನ್ಪಿಟ್ಕೊಳ್ಳಿ ಇದ್ರಾಗ ಯಾವುದು ಕ್ವಾಂಟಿಟಿ ಜಾಸ್ತಿ ಹಾಕಂತಿಲ್ಲ ನಾನು, ಯಾಕಂದ್ರೆ ನಾನು ಆಲ್ರೆಡಿ ಇನ್ನೊಂದು ಆರ್ಡರ್ನಾಗ ನನ್ನ ಕ್ವಾಂಟಿಟಿ ಇತ್ತು, ಹಂಗಾಗಿ ನಾನು ಕ್ವಾಂಟಿಟಿ ಹಾಕೋಲ್ಲ. ಇದ್ರೊಳಗೆ ಹಾಕ್ಬೋದಿತ್ತು ಒಂದು 200 ಕ್ವಾಂಟಿಟಿ 100 ಕ್ವಾಂಟಿಟಿ, ಯಾಕಂದ್ರೆ 200 ಕ್ವಾಂಟಿಟಿ ಹಾಕಕ್ಕೆ ಭಾಳ ಬೇಕಾಗಿಲ್ಲ, ಒಂದು 60,000 ರೂಪಾಯಿ ಬೇಕು ಬಹುಶಃ ಇದಕ್ಕೆ, ನನಗೆ ಅನ್ಸುತ್ತೆ. ಚೆಕ್ ಮಾಡ್ತಾನೆ. ಸೇಮ್ 60,000 ರೂಪಾಯಿ 200 ಕ್ವಾಂಟಿಟಿ. ಸೊ ಇಲ್ಲಿ 10 ಪಾಯಿಂಟ್ ಮೂವ್ ಆದ್ರೆ 1200 ರೂಪಾಯಿ ಲಾಭ, 2,000 ರೂಪಾಯಿ ಪ್ರಾಫಿಟ್ ಆಗ್ತಿತ್ತು. ಬಟ್ ಆ ಥರ ನೋಡಕ್ ಬರಂಗಿಲ್ಲ, ಎಲ್ಲ ಮ್ಯಾನೇಜ್ ಮಾಡ್ಬೇಕಾಗೈತಿ. ಆಲ್ರೆಡಿ ನಾನು 2 ಟ್ರೇಡ್ ಅಲ್ಲಿ ಕ್ವಾಂಟಿಟಿ ಒಳಗೆ ನಡೀತಾ ಇದ್ದು, ಹಾಗಾಗಿ ನಾನು ಇದನ್ನು ತಲೆ ಕೆಡ್ಸ್ಕೋಕಿಲ್ಲ. ನಂದು ಇಲ್ಲಿ ಇಟ್ಟಿದ್ದೇನೆ ಟಾರ್ಗೆಟ್ ಏನಿತ್ತು ನಂದು 1:2 ಇತ್ತು, ಇಷ್ಟಿತ್ತು ನನ್ನ ಟಾರ್ಗೆಟ್ ಇಷ್ಟಿತ್ತು. ಹೌದಾ, ನಾ ಏನ್ ಮಾಡಿದ್ನಪ್ಪ ಅಂದ್ರೆ ನನ್ನ ಟಾರ್ಗೆಟ್ ದಾಟಿ ಪ್ರೈಸ್ ಮೂವ್ ಆಗತ್ತಂದ್ಲಿ ಏನ್ ಮಾಡೀನಂದ್ರ ಇಲ್ಲಿ ಏನೈತಲ್ಲ ಈ ಪಾಯಿಂಟ್ ಇದ್ರದ್ದು ಹೈ, ಇಲ್ಲಿ ಏನ್ ಮಾಡೀನಿ ಅಂದ್ರೆ ನಂದು ಸ್ಟಾಪ್ ಲಾಸ್ ಇಟ್ನಿ. ಯಾಕೆ ಸ್ಟಾಪ್ ಲಾಸ್ ಇಟ್ನಿ ಅಂದ್ರೆ ಇಷ್ಟಂತೂ ನಾನು ಮೂವ್ ಸಿಕ್ಕೈತಿ, ನನ್ನ ಎಂಟ್ರಿ ಇಲ್ಲಿತ್ತು, ನಾನು ಸ್ಟಾಪ್ ಲಾಸ್ ಫಿಕ್ಸ್ ಆಗಿತ್ತು, 5 ಪಾಯಿಂಟ್ ಲಾಸ್ ಮಾಡ್ಕೊಂಡು ರೆಡಿ ಇದ್ನಿ. ಆಲ್ರೆಡಿ ಮಾರ್ಕೆಟ್ 10 ಪಾಯಿಂಟ್ ಮೂವ್ ಆಗೈತಿ, ಐ ಆಮ್ ಹ್ಯಾಪಿ. ರಿಮೈನಿಂಗ್ ಏನ್ ಬರ್ತದೆ ನಾನು ಬೋನಸ್, ಹಾಗಾಗಿ ಏನ್ ಮಾಡಿದ್ನ ಟೈಟ್ ಇಲ್ಲಿ ಸ್ಟಾಪ್ ಲಾಸ್ ಇಟ್ನಿ. ನನಗೆ ಗೊತ್ತಿತ್ತು ಪ್ರೈಸ್ ಇಲ್ಲಿ ಮಟ್ಟ ಹೋಗ್ತಿ, ಅಟ್ಲೀಸ್ಟ್ ಇಲ್ಲಿ ಎಕ್ಸಿಟ್ ಆಗಬೇಕು ಪ್ಲಾನ್ ಇತ್ತು. ಬಟ್ ಏನಾಯ್ತು ಅಲ್ಲಿ ಮಟ್ಟ ಹೋಗ್ಲಿಲ್ಲ, ಅದು ಅಲ್ಲಿ ಹೋಗಿ ಏನಾಯ್ತು ರಿವರ್ಸ್ ಮಾಡಿತ್ತು. ಈ ಕ್ಯಾಂಡಲ್ ಆದ ಕೂಡಲೇ ನಾನು ಆಕ್ಚುಲಿ ಏನ್ ಮಾಡಿದೆ ಇಲ್ಲಿಗೆ ಎಕ್ಸಿಟ್ ಆಗ್ಬಿಟ್ಟೆ, ಸೆಟ್ ಮಾಡಿ ಇಟ್ಟಿದ್ದೆ ಸ್ಟಾಪ್ ಲಾಸ್. ಇಲ್ಲಿ ಬಂದ ಕೂಡಲೇ ನಾನು ಬಹುಶಃ ಊಟ ಮಾಡ್ತಿದ್ದೆ ಕಾಣ್ತು, ಊಟ ಮಾಡೋದು ಎಕ್ಸಿಟ್ ಆಗ್ಬಿಟ್ಟೆ, ನೋಡಕ್ ಹೋಗ್ಲಿಲ್ಲ ಅದನ್ನ, ಎಕ್ಸಿಟ್ ಆಯ್ತು. ಬಟ್ ಎನಿವೆ ಅದು ಎಷ್ಟು 200 ಬಂತು 300 ಪ್ರಾಫಿಟ್ ಡಸಂಟ್ ಮ್ಯಾಟರ್, ಪ್ರಾಫಿಟ್ ಇರ್ಲಿ ಅದು ನೆಕ್ಸ್ಟ್ ಮುಂದೆ ಬರುತ್ತೆ ಪ್ರಾಫಿಟ್. ಏನು ಇವತ್ತು ನನಗೆ ಇದನ್ನು ಆಲ್ಮೋಸ್ಟ್ ಇದು 565 ರೂಪಾಯಿ ಪ್ರಾಫಿಟ್ ತೋರಿಸಾಯ್ತಿತ್ತು, ಇದು 779 ರೂಪಾಯಿ ತರ ಪ್ರಾಫಿಟ್ ತೋರಿಸಾಯ್ತಿತ್ತು. ಬಟ್ 633 ಎಕ್ಸಿಟ್ ಆದ್ನಿ. ಇದು ಸೇಮ್, ಇದು ನನಗೆ 730 ರೂಪಾಯಿ ತನಕ ಪ್ರಾಫಿಟ್ ತೋರಿಸಾಯ್ತಿತ್ತು, ಬಟ್ ರಿವರ್ಸ್ ಆಯ್ತಲ್ಲ ಎಕ್ಸಿಟ್ ಆಗ್ಬಿಟ್ಟು ನಾನು. ಹಂಗಾಗಿ ಏನಾಯ್ತು ಕ್ವಾಂಟಿಟಿ ಕಮ್ಮಿ ಇತ್ತು, ಬಹುಶಃ 20-30 ಕ್ವಾಂಟಿಟಿ ಇದ್ದು ಏನ್ ತಲೆ ಕೆಡ್ಸ್ಕೊಳ್ಳಲ್ಲ, ಆಯ್ತು ಬಿಡು 30 ನಾನು ಇದನ್ನ ಮಾಡಕ್ ಹೋಗ್ಲಿಲ್ಲ. ಬಟ್ ಒಂದು ಏನೋ ಪ್ರೋಸೆಸ್ ಅಂತೂ ಫಾಲೋ ಮಾಡಿದೆ, ಯಾಕಂದ್ರೆ ಅದ್ರಾಗ ಟ್ರೇಡ್ ತಗೋಬೇಕಾಗಿತ್ತು ನಾನು. ಯಾಕಂದ್ರೆ 930 ನಾನು ಕ್ಯಾಂಡಲ್ಸ್ ಸ್ವಿಂಗ್ ಇಂಟ್ರಾಡೇ ಮಾಡೋದು ಬಿಟ್ಟ ಮೇಲೆ ಅದಕ್ಕೆ ಭಾಳ ಲಕ್ಷ ಪಟ್ಟಿದ್ದಿಲ್ಲ. ಸೊ ಈಗ ಇಂಟ್ರಾಡೇ ಮಾಡ್ಬೇಕು ಅನ್ಸತ್ತೆ ಮತ್ತೆ, ಸೊ ಅದ್ರ ಸ್ವಲ್ಪ ಇಂಟ್ರಾಡೇ ಸ್ವಲ್ಪ ಅದನ್ನ ಪ್ರಾಕ್ಟೀಸ್ ಮಾಡ್ತೇನೆ. ಇನ್ನೊಂದು ಇದು ಡಿಮ್ಯಾಟ್ ಅಕೌಂಟ್, ಇದು ಜೀರೋ ಅದ ಡಿಮ್ಯಾಟ್ ಅಕೌಂಟ್. ಓವರ್ ಆಲ್ ನನಗೆ ಏನಾಯ್ತಪ್ಪ ಅಂದ್ರೆ ಇದು ಲಾಸ್ ಆಯ್ತಲ್ಲ, ಇದು ಇವತ್ತಿನ ಟ್ರೇಡ್ ಅಲ್ರಿ, ಇದು ಹೋಲ್ಡ್ ಮಾಡಿದ ಟ್ರೇಡ್ ಇತ್ತು, ಅದು ಯಾಕೋ ನನಗೆ ಸರಿ ಅನಿಸಿಲ್ಲ, ಲಾಸ್ ಬುಕ್ ಮಾಡಿದೆ. ಬಟ್ ಇದು ಕನ್ವರ್ಟ್ ಆಗಂಗಿಲ್ಲ, ಇದು ಲಾಸ್ ಬುಕ್ ಆಗಂಗಿಲ್ಲ. ಇವತ್ತೊಂದು 600-500 ತಕ್ಕಂತ ಪ್ರಾಫಿಟ್ ಆಕತಿ, 200 ತೆಗೆದ್ರೆ 500 ರೂಪಾಯಿ ಆಯ್ತು, ಇಷ್ಟು ಪ್ರಾಫಿಟ್ ಆಕತಿ. ಅದ್ರಾಗ ಎಲ್ಲ ತೆಗೆದ್ರು ನನಗೆ ಒಂದು 300 ರೂಪಾಯಿ ಉಳಿದಿತ್ತು. ಅದ್ರಾಗ 300 ರೂಪಾಯಿ ಉಳಿದಿತ್ತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಬಟ್ ನನ್ನ ಪ್ರೊಸೆಸ್ನ ಫಾಲೋ ಮಾಡಿದೆ. ಇದನ್ನ ಕ್ವಾಂಟಿಟಿ ನಾನು 100-200 ಮಾಡಿದೆ ಅಂದ್ರೆ ಡೆಫಿನೆಟ್ಲಿ ನನಗೆ ಇದು 3,000 ರೂಪಾಯಿ ತೋರಿಸ್ತಿತ್ತು, ಯಾಕಂದ್ರೆ ತೋರಿಸೈತಿ ಇನ್ನೊಂದು ಅಕೌಂಟ್ ತೋರಿಸ್ತೀನಿ. ಇದು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ 4 ಟ್ರೇಡ್ ಇದ್ದು, ಇದರಾಗ ನಾನು ಒಂದು ಸ್ವಿಂಗ್ ಟ್ರೇಡ್, ಯಾವ್ದು ಸ್ವಿಂಗ್ ಟ್ರೇಡ್ ಇಂಟ್ರಾಡೇ ಮಾಡಿಲ್ಲ, ಬಟ್ ಹೋಲ್ಡ್ ಸ್ವಲ್ಪ ಮಾಡಿದ್ದೆ. ಒಂದು ಇಂಟ್ರಾಡೇ ಮಾಡಿದ್ನಿ, ಬಟ್ ಅದು ಸ್ಟಾಪ್ ಲಾಸ್ ಇಟ್ ಆಯ್ತು. ಬಟ್ ಆಗೋದು ಎಂಟ್ರಿನೆಲ್ಲ ಲೇಟ್ ಆಗಿದ್ದು, ಯಾವ್ದಪ್ಪ ಅಂದ್ರೆ ಪತಂಜಲಿ ಆಗಿತ್ತು ಅಂದ್ರೆ ಇದು ಮಾರ್ನಿಂಗ್ ರೇಂಜ್ ಬ್ರೇಕ್ಔಟ್ ಅಂತಾರೆ, MOR ಮಾರ್ನಿಂಗ್ ರೇಂಜ್ ಬ್ರೇಕ್ಔಟ್ MRO.
MRB ಏನಂದ್ರೆ ಮಾರ್ನಿಂಗ್ ರೇಂಜ್ ಬೇಕು ಕೊಟ್ಟ. ನಾನು ಆಕ್ಚುಲಿ ಇಲ್ಲಿ ಎಂಟ್ರಿ ಮಾಡಬೇಕಾಗಿತ್ತು, ಬಟ್ ನಾನು ಲೇಟ್ ಆಗಿ ನೋಡಿದ್ರಿಂದ ಎಂಟ್ರಿ ಇಲ್ಲಿ ಮಾಡಿದ್ರೆ ಆಲ್ಮೋಸ್ಟ್ ನಂಗೆ 600-700 ರೂಪಾಯಿ ಪ್ರಾಫಿಟ್ ತೋರಿಸ್ತಾ ಇತ್ತು. ಬಟ್ ಏನಪ್ಪಾ ಅಂದ್ರೆ ನಾನು ಸ್ಟಾಪ್ ಲಾಸ್ ಇಲ್ಲಿತ್ತು, ನಾನು ಇಲ್ಲಿ ಎಂಟ್ರಿ ಮಾಡಿದ್ದೆ. ಸ್ಟಾಪ್ ಲಾಸ್ ಎಷ್ಟಿತ್ತು? 20 ಪಾಯಿಂಟ್ ತಕ ಇತ್ತು. ನನ್ನ ಟಾರ್ಗೆಟ್ ಏನಂದ್ರೆ ಅಟ್ಲೀಸ್ಟ್ ಒಂದು 50 ಬಂದ್ರೆ ಎಕ್ಸಿಟ್ ಆಗಬೇಕು ತಾನಿತ್ತು. ಬಟ್ ಏನಾಯ್ತು, ಬರ್ಲಿಲ್ಲ ಅದು. ನಾನು ಸ್ಟಾಪ್ ಲಾಸ್ ಹಿಟ್ ಆಯ್ತು. ಸ್ಟಾಪ್ ಲಾಸ್ ಹಿಟ್ ಆಗ್ಲಿಲ್ಲ, ಸಾರಿ, ಸ್ಟಾಪ್ ಲಾಸ್ ಹಿಟ್ ಆಗ್ಲಿಲ್ಲ. ಬಟ್ ಏನಾಯ್ತು ಅಂದ್ರೆ ನನಗೆ ಒಂದೂವರೆ ಸುಮಾರು ಒಂದು ಟೈಮ್ ಫ್ರೇಮ್ ಚೇಂಜ್ ಮಾಡಿ ನಾನು ಕ್ಯಾಂಡಲ್ ನೋಡಿನ್ರಿ 1 ಅವರ್ ಟೈಮ್ ಫ್ರೇಮ್ನಾಗ. 1 ಅವರ್ ಟೈಮ್ ಫ್ರೇಮ್ನಾಗ ನೋಡಿದಾಗ ನನಗೆ ಈ ತರ ಕಾಣಕ್ಕಿತ್ತು ಪ್ಯಾಟರ್ನ್ಸ್. ಇದು ಬಿಟ್ಬಿಡ್ರಿ, ಇದನ್ನ ಇವೆರಡು ಕ್ಯಾಂಡಲ್ ನೋಡ್ಬೇಡಿ, ಇವು ಅಷ್ಟ ಕ್ಯಾಂಡಲ್ ನೋಡ್ಕೊಳ್ಳಿ. ನಂಗೆ ಯಾಕೋ ಡೌಟ್ ಬಂತು. ಮತ್ತೆ ರಿವರ್ಸ್ ಆಗಿ ಇಲ್ಲಿ ಮಟ್ಟ ಬಂದು ಫುಲ್ ಬ್ಯಾಕ್ ಆಗೋದು ಬೇಡ, ಯಾಕಂದ್ರೆ ನೆಕ್ಸ್ಟ್ EMI ಇದು ಮೂವಿಂಗ್ ಎವರೇಜ್ ಲೈನ್ ಇಲ್ಲದಾವ. ಸೊ ಏನಾದ್ರೂ ಇದು ತಳಗ್ ಬಂತಂದ್ರೆ ಡೆಫಿನೆಟ್ಲಿ ಇಲ್ಲಿ ಬಂದು ಸಪೋರ್ಟ್ ತೊಗೊಂಡು ಮೇಲೆ ಹೋಗ್ತೈತಿ. ಸೊ ಇಷ್ಟು ದೂರ ಬಂದ್ರೆ ನನಗೆ ಮತ್ತೆ 20-30 ಕ್ವಾಂಟಿಟಿ ತೊಗೊಂಡು ಲಾಸ್ ಭಾಳ ಆಕತಿ, ಬ್ಯಾಡ್ ಅಂತ ಏನ್ ಮಾಡಿದೆ, ನಾನು ಇಲ್ಲಿ ಎಕ್ಸಿಟ್ ಆದೆ. ನಾ ಎಕ್ಸಿಟ್ ಎಲ್ಲ ಅಲ್ಲಿಂದ ಮತ್ತೆ ಮೂವ್ ಆಯ್ತು. ನಾ ಇಲ್ಲಿ ಎಕ್ಸಿಟ್ ಆಗಿಲಿಕ್ಕಂದ್ರೆ ಇದ್ರೊಳಗೆ ಅಂದ್ರೆ ಒಂದು 725-800 ತನಕ ಪ್ರಾಫಿಟ್ ಆಗ್ತಿತ್ತು. ಬಟ್ ಇದನ್ನ ನಾನು ಮ್ಯಾನ್ಯುವಲಿ ಎಕ್ಸಿಟ್ ಆದೆ. ಯಾಕಂದ್ರೆ ಈ ಎರಡು ಕ್ಯಾಂಡಲ್ ನೋಡಿ ಏನಿಸ್ತು, ಇವು ಡೋಜಿ ಟೈಪ್ ಕ್ಯಾಂಡಲ್ಸ್. ಫಸ್ಟ್ ರೆಡ್, ಆಮೇಲೆ ಗ್ರೀನ್. ನೆಕ್ಸ್ಟ್ ಇದ್ರ ಲೋ ಏನಾದ್ರು ಬ್ರೇಕ್ ಆಗಿ ಕೆಳಗೆ ಬರ್ತಪ್ಪ ಕ್ಯಾಂಡಲ್ ಅಂದ್ರೆ ತಗೊಳ್ಳೋ ಸಪೋರ್ಟ್ ನೆಕ್ಸ್ಟ್ ಪ್ರಿವಿಯಸ್ ಹೈ ಸಪೋರ್ಟ್ ಮೇಲೆ ಆಗ್ತಿತ್ತು. ಸೊ ಅಷ್ಟು ಲಾಸ್ ಆಗೋದು ನನಗೆ ಬೇಕಾಗಿದ್ದಿಲ್ಲ, ನಾ ಎಕ್ಸಿಟ್ ಆಯ್ತು. ಸೊ ನಾವೇನು ಖುಷಿ ಅಂದ್ರೆ ಎಷ್ಟು ನನಗೆ ಪ್ರಾಬ್ಲಮ್ ಇಲ್ಲ, ಎಷ್ಟು ಜಲ್ದಿ ಎಕ್ಸಿಟ್ ಆಗ್ತದೆ ಅಷ್ಟು ಖುಷಿ. ಲಾಸ್ ಆಗತ್ತೆ ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಲಾಸ್ ಕಮ್ಮಿ ಆಗಿರ್ತೈತೆ. ನಾವು ಈ ಮಾರ್ಕೆಟ್ನಾಗ ಸಸ್ಟೈನ್ ಆಗ್ಬೇಕಂದ್ರೆ 3 ಇಂಪಾರ್ಟೆಂಟ್ ಥಿಂಗ್ಸ್ ನಾವು ತಿಳ್ಕೊಬೇಕು. 4 ಇಂಪಾರ್ಟೆಂಟ್ ಏನ್ ಹೇಳ್ರಿ? ಒಂದೇದು ಬಿಗ್ ಲಾಸ್, ಬಿಗ್ ವಿನ್, ಸ್ಮಾಲ್ ಲಾಸ್, ಸ್ಮಾಲ್ ವಿನ್. ಸಾರಿ, ಇದನ್ನ ಚಂದ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ, ಕ್ಲಿಯರ್ ಆಗಿರ್ತದೆ ಅದು. ನಾವು ಮಾರ್ಕೆಟ್ನಾಗ ಸಸ್ಟೈನ್ ಆಗ್ಬೇಕಂದ್ರೆ 4 ಕ್ವಾಡ್ರೆಂಟ್ ಬರ್ತಾವ್ರಿ. ಒಂದೇದು ಬಿಗ್ ವಿನ್, ಬಿಗ್ ಲಾಸ್, ಸೇಮ್ ಸ್ಮಾಲ್ ವಿನ್, ಸ್ಮಾಲ್ ಲಾಸ್. ಇವು ಏನಾರು ಮಾಡ್ಕೋರಿ, ಇದನ್ನೊಂದು ಅವಾಯ್ಡ್ ಮಾಡ್ರಿ. ಇದನ್ನ ಅವಾಯ್ಡ್ ಮಾಡಿ ಇವು 3 ದುರ್ತಿ ಏನಾರು ಮಾಡ್ರಿ, ನೀವು ಎಟ್ ದ ಎಂಡ್ ಆಫ್ ದ ಮಂತ್ ಆರಾಮಾಗಿರ್ತೀರಿ, ಪ್ರಾಫಿಟ್ನಾಗ ಇರ್ತೀರಿ. ಬಟ್ ಇದನ್ನ ನೀವೇನಾದ್ರು ಬೆಳೆಸಿದ್ರಪ್ಪ ಅಂದ್ರೆ ಹಿಟ್ ಆಗ್ತೈತೆ. ನಮ್ ಪೂರ ಕ್ಯಾಪಿಟಲ್ ಹೊಡಿತೈತೆ. ಕ್ಯಾಪಿಟಲ್ ಹೊಡೆದ್ಕೊಂಡ್ಬಾರ್ದು. ಒಂದು ನಿನ್ನೆ 5,000 ಒಂದು ಟ್ರೇಡ್ನಾಗ 5,000 ಪ್ರಾಫಿಟ್ ಆಯ್ತು, ಒಂದು ಟ್ರೇಡ್ನಾಗ 5,000 ಲಾಸ್ ಆಯ್ತು, ಮತ್ತೊಂದು ಟ್ರೇಡ್ನಾಗ 1,200 ರೂಪಾಯಿ ಆಯ್ತು. ಒಂದು ಹಂಗೆ ಎಲ್ಲ ಬ್ರೋಕರ್ ಮಾರ್ಜಿನ್ ತೆಗೆದ್ರು 1,000 ರೂಪಾಯಿ ಪ್ರಾಫಿಟ್ ಆಗಿತ್ತು. ಬಟ್ ಸ್ಟಿಲ್ ನಾ ಖುಷಿ ಇದ್ದಿಲ್ಲ. ಯಾಕಪ್ಪ ಅಂದ್ರೆ ಒಂದು ಮಿಸ್ಟೇಕ್ ಏನಂದ್ರೆ ನಾನು ಬಿಗ್ ಲಾಸ್ ಮಾಡ್ಕೊಂಡೆ. ಬಿಗ್ ಲಾಸ್ ಅಂದ್ರೆ 5,000 ತನಕ ನಾನು ಎವರೇಜ್ ಡೈಲಿ ನಾನು ಲಾಸ್ ನೋಡಿದ್ರೆ 2,000, 2,500 ಆದ್ರೆ ಎಕ್ಸಿಟ್ ಆಗ್ತದೆ, ತಲೆ ಕೆಡ್ಸೋಂಗಿಲ್ಲ. ಬಟ್ ಅವತ್ತು 5,000 ಹೋಗಿತ್ತಂದ್ರೆ ಅದೆಲ್ಲೋ ನಾ ಮಿಸ್ಟೇಕ್ ಮಾಡಿದ್ದೆ. ಸೊ ಅಂಥವು ಆಗ್ಬಾರ್ದು. ಅಂಥವು ನೋಡ್ರಿ, ನಾ 10 ಟ್ರೇಡ್ ಪ್ರಾಫಿಟ್ ಆದಾಗ ಅಂತ ಒಂದು 2-3 ಟ್ರೇಡ್ ಲಾಸ್ ಅದು ಅಂದ್ರೆ ನಮ್ ಮತ್ತೆಲ್ಲ ಏನು ವಾರಗಟ್ಲೆ ಪ್ರಾಫಿಟ್ ಮಾಡಿರ್ತಲ್ಲ ಕುಂತ ನೀರಾಗ ಹುಂಚೆ ಅಂತ ಆಗ್ಬಿಡ್ತದೆ. ಹಾಗಾಗಿ ಈ ಬಿಗ್ ಲಾಸ್ ಅನ್ನೋದನ್ನ ಮಾತ್ರ ಅವಾಯ್ಡ್ ಮಾಡ್ಬೇಕು. ಸೊ ನೆಕ್ಸ್ಟ್ ಇದ್ರ ಕಡೆ ನೋಡೋಣ, ಚಾರ್ಟ್ ಕಡೆ. ಓಕೆ, ಡ್ರಾ ಲೈನ್ ಬರಂಗಿಲ್ಲ. ಆಮೇಲೆ ಡ್ರಾ ಮಾಡ್ಕೊತ. ಸೊ ಫಸ್ಟ್ ಎಂಟ್ರಿ ನಂದು ಇಲ್ಲಿ ಆಗ್ಬೇಕಾಗಿತ್ತು ರೀ, ಮಾರ್ನಿಂಗ್ ರೇಂಜ್. ಬಟ್ ನನ್ಗೆ ಕ್ವಿಕ್ಲಿ ಸಿಗ್ಲಿಲ್ಲ. ನಾನು ಮಿಸ್ಟೇಕ್ ಏನ್ ಮಾಡಿದೆ, ಇಲ್ಲಿ ಮಾಡಿದೆ. ಬಟ್ ಅಟ್ಲೀಸ್ಟ್ ನಾನು ಸ್ಟಾಪ್ ಲಾಸ್ ಇಲ್ಲಿ ಇಟ್ಟಿದ್ದೆ. ಬಟ್ ಈ ತರ ಕ್ಯಾಂಡಲ್ ನೋಡಿಕೊಳ್ಳಿ ಯಾಕೋ ನಾನು ಡೌಟ್ ಬಂದು ಏನ್ ಮಾಡಿದೆ, ಎಕ್ಸಿಟ್ ಆಗ್ಬಿಟ್ಟೆ. ಬೇಡ ಏನು ಲಾಸ್ ಅದ್ರಾಗ. ಆಮೇಲೆ ನೆಕ್ಸ್ಟ್ ಇದು ಏರೀಸ್ ಗ್ರೂಪ್ ಭಾರಿ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದ್ರೆ ಇದ್ರೊಳಗೆ ನಾನು ಏನಾದ್ರು ನನ್ನ ಹಳಿ ಕ್ವಾಂಟಿಟಿ ಏನ್ ಇಟ್ರೆ ಇವತ್ತಿಲ್ಲ ಅಂದ್ರೆ ಒಂದು 12,000 ರೂಪಾಯಿ 13,000 ರೂಪಾಯಿ ಪ್ರಾಫಿಟ್ ಆಗ್ತಿತ್ತು. ಯಾಕಪ್ಪ ಅಂದ್ರ ಇದ್ರೊಳಗು ನನಗೆ ಇವತ್ತು 4,000 ರೂಪಾಯಿ ಪ್ರಾಫಿಟ್ ಆಗೈತ್ರಿ. ತೋರಿಸ್ತೀನಿ ನೋಡ್ರಿ. ಇಲ್ಲ ಇದು ಇವತ್ತಿಂದು ಇದು 4,000 ಇವತ್ತಿಂದು. ಆಮೇಲೆ ಇಷ್ಟ ಇದ್ರಾಗೈತಿ ಇವತ್ತಿನ ಹೋಲ್ಡ್ ಮಾಡಿದ್ರಾಗ ಪ್ರಾಫಿಟ್ ಬಂತಿ. ಆಮೇಲೆ ಇವತ್ತು ಇಂಟ್ರಾಡೇ ಮಾಡಿದ್ನಲ್ಲ, ಇದ್ರಾಗ ಎರಡು ತರ ರೀ. ಅಂದ್ರೆ ಏನಾಕೈತಿ ಅಂದ್ರೆ ನನಗೆ ಪ್ರೈಸ್ ಮಾರ್ನಿಂಗ್ ಮೂವ್ ಆದ್ ಕೂಡಿ 2-3 ಸಾವಿರ ನೋಡಿದ ಕೂಡಲೇ ಎಕ್ಸಿಟ್ ಹಾಕಿದ್ ನಾನು. ಸೊ ಅದನ್ನ ಸ್ಟಾಪ್ ಮಾಡ್ಬೇಕಂದ್ರೆ ಒಂದು ರೂಲ್ಸ್ ಮಾಡ್ಕೊಂಡಿದ್ದು. ಏನಪ್ಪಾ ಅಂದ್ರೆ ಎಷ್ಟು ಕ್ವಾಂಟಿಟಿ ತೊಗೊಂಡಿರ್ತನಲ್ಲ, ಒಂದ್ಸಲ 1:2 ಟಾರ್ಗೆಟ್ ರೀಚ್ ಆಯ್ತಂದ್ರೆ 50% ಕ್ವಾಂಟಿಟಿ ರಿಮಿಟ್ ಮಾಡೋದು. ರಿಮೂವ್ ಮಾಡಿ ಉಳಿದ ಕ್ವಾಂಟಿಟಿ ಟೇಲ್ ಮಾಡ್ಕೊತ ಹೋಗೋದು. ಸೊ ಏನ್ ಮಾಡಿದೆ ಅಂದ್ರೆ 3,000 ರೂಪಾಯಿ ಆದಾಗ ನಾನು 1,300 ರೂಪಾಯಿ ಬುಕ್ ಮಾಡಿದೆ ಪ್ರಾಫಿಟ್. ಉಳಿದು 100 ಕ್ವಾಂಟಿಟಿ ಅದರಿಂದ ಆಯ್ತು. ಸೊ ಟೋಟಲ್ ನನಗೆ ಓವರಾಲ್ 3,600 ತನಕ ಪ್ರಾಫಿಟ್ ಆಗೈತಿ. ಇದ್ರೊಳಗೂ ಒಂದು 500 ತನಕ ಪ್ರಾಫಿಟ್ ಆಗೈತಿ. ಇವೆರಡು ನೆಕ್ಸ್ಟ್ ಕ್ಯಾರಿ ಫಾರ್ವರ್ಡ್ ಮಾಡೀನಿ. ನಾಳೆ ನೋಡೋಣ ಎಷ್ಟು ಕ್ಲೋಸ್ ಆಗ್ತಾವ, ಎಷ್ಟು ಓಪನ್ ಆಗ್ತಾವ ಅಂತ ಅದ್ರ ಮೇಲೆ. ಬಟ್ ನನಗೆ ಇವತ್ತಂತರೂ
ಇದ್ರೊಳಗೆ ನೋಡ್ರಿ ಇದು 3,000 3,500 ಅಲ್ಲಿ 4,000 7,000 7,000 ಒಂದು 500. ಸೊ ಒಂದು 8,000 ತನಕ ಪ್ರಾಫಿಟ್ ಆಗೈತಿ ಯೂಸ್ವಲಿ. ಸೊ ನಿನ್ನೆ ಆಲ್ಮೋಸ್ಟ್ ನನಗೆ 9,000 ರಿಂದ 10,000 ಪ್ರಾಫಿಟ್ ಆಗ್ತಿತ್ತು. ಬಟ್ ಏನಂದ್ರೆ ನಾ ಫಸ್ಟ್ ಮಾಡಿದ ಒಂದು ಮಿಸ್ಟೇಕ್ ಅಂದ್ರೆ ಅದು ಜುಬ್ಲಿನ್ ಫುಡ್ ಏನಿತ್ತಲ್ಲ ಅದನ್ನ ನನ್ನ ಪ್ರಾಫಿಟ್ ಆದ್ಮೇಲೆ ಎಕ್ಸಿಟ್ ಆಗಬೇಕಾಗಿತ್ತು. 900 ನೆಗೆಟಿವ್ ಇದ್ದಿಂದ ಪಾಸಿಟಿವ್ ಆಗಿತ್ತು, ಅವಾಗ ನಾನು ಎಕ್ಸಿಟ್ ಆಗಲಿಲ್ಲ. ಅದು 5,000 ಲಾಸ್ ಆಯ್ತು. 5,000 ಲಾಸ್ ರಿಕವರ್ ಮಾಡ್ಕೊ ಮತ್ತೆ 3-4 ಟ್ರೇಡ್ ತೊಗೊಂಡು ಲಕ್ಕಿಲಿ ಏಂಜಲ್ ಒನ್ ನನ್ಗೆ ಬೆಸ್ಟ್ ಟಾರ್ಗೆಟ್ ಕೊಡ್ತು. 200 ಪಾಯಿಂಟ್ಸ್ ಮೂವ್ ಆಗಿ ನಾನು ಒಂದು ಹೆದರಿಕಿಂತ ಕಡಿಮೆ ಕ್ವಾಂಟಿಟಿ ತೊಂದ್ರು ನನ್ನ ಲಾಸ್ ರಿಕವರ್ ಮಾಡಕ್ಕೆ ಹೆಲ್ಪ್ ಮಾಡ್ತು. ಸಪೋಸ್ ಏನಾದ್ರು ಫಸ್ಟ್ ಏಂಜಲ್ದಾಗ ನಾನು 100-150 ಕ್ವಾಂಟಿಟಿ ತೊಗೊಂಡೆ ಅಂದ್ರೆ 19,000 ರಿಂದ 20,000 ಡೆಫಿನೆಟ್ಲಿ ನಿನ್ ಪ್ರಾಫಿಟ್. 19,000 ಬುಕ್ ಮಾಡ್ಲಿಕ್ಕೆ ಅಟ್ಲೀಸ್ಟ್ 10,000 ಬುಕ್ ಮಾಡಿದ್ವಿ. ಆ ತರ ಮಾರ್ಕೆಟ್ ಮೂವ್ ಆಗೈತೆ. ಸೊ ಇವತ್ತು ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ರೀ, ನನಗೊಂದು ಏನಂದ್ರ ಇಲ್ಲಿ ನೋಡ್ರಿ, ಇದು ನಾನು ಆಕ್ಚುಲಿ ಇಲ್ಲಿ ಬೈ ಮಾಡಿದ್ದೆ. ಒನ್ ಟೈಮ್ ನಾ 3,000-4,000 ಪ್ರಾಫಿಟ್ ಬುಕ್ ಮಾಡಿದ್ರೊಳಗ. ಬಟ್ ಏನಾಗಿತ್ತು ಅಂದ್ರೆ ಲಾಸ್ಟ್ 2 days ಇಂದ ಪ್ರೈಸ್ ನೋಡ್ರಿ ರೆಡ್ ಕ್ಯಾಂಡಲ್ ಬರ್ತಾ ಇದಾವ. ಬಟ್ ಏನಾಗತ್ತ ಅಂದ್ರೆ ಈ ಮೂವಿಂಗ್ ಏರಿಯಾ ಸಪೋರ್ಟ್ ತಗೊಂಡ 50 ಮೂವಿಂಗ್ ಏರಿಯಾ ಸಪೋರ್ಟ್ ತಗೋಕತ್ರ ಸ್ಟ್ರಾಂಗ್ ಇರೋದು. ಅಲ್ಲಿ ಹೋಲ್ಡಿಂಗ್ ಐತಿ, ಇಲ್ಲಿ ಬಹಳ ಸ್ಟ್ರಾಂಗ್ ಬೈಯರ್ಸ್ ಅದಾರ. ಸೊ ಇಲ್ಲಿ ಬರ್ತಿತ್ತು ಸಪೋರ್ಟ್ ಹಾಕಿತ್ತು, ಇಲ್ಲಿ ಬರ್ತಿತ್ತು ಸಪೋರ್ಟ್ ಹಾಕಿತ್ತು. ಅದೇ ರೀತಿ ಮ್ಯಾಲ ಒಂದು ಟೈಟ್ ರೇಂಜ್ ಫಾರ್ಮ್ ಹಾಕತಿತ್ತು. ಈ ತರ ಫಾರ್ಮ್ ಹಾಕತಿತ್ತು. ಅದು ನಂದು ಪ್ಲಾನ್ ಏನಿತ್ತು ಅಂದ್ರೆ ನೋಡೋಣ ಈ ರೇಂಜ್ ಈ ಲೋ ಬ್ರೇಕ್ ಆದ್ರೆ ಎಕ್ಸಿಟ್ ಆಗೋಣ. ಏನಪ್ಪಾ ಒಂದ್ 2,000 ಲಾಸ್ ಆಗತ್ತೆ ಆಗಲಿ. ಇದಕ್ಕಿಂತ ಮುಂಚೆ 3,000-4,000 3,000 ಪ್ರಾಫಿಟ್ ಬುಕ್ ಮಾಡಿ 2,000 ಲಾಸ್ ಆದ್ರಾಗಲಿ ಪ್ರಾಬ್ಲಮ್ ಇಲ್ಲ, ನಾವು ವೇಟ್ ಮಾಡತ್ತಿದ್ದೇನೆ. ಬಟ್ ನಿನ್ನೆ ಏನಾಯ್ತು ಅಂದ್ರೆ ನಿನ್ನೆ ನೋಡ್ರಿ, ನಿನ್ನೆ ಈ ತರ ಇವೇನು ಇಲ್ಲಿ ಸರ್ ಒಂದ್ ಸೆಕೆಂಡ್ ದೊಡ್ಡ ಮಾಡಿ ತೋರಿಸ್ತೀನಿ. ಕಂಟಿನ್ಯೂಸ್ ರೆಡ್ ಆದ್ಮೇಲೆ ಈ ತರ ಒಂದು ಡೋಜಿ ಆದ್ಮೇಲೆ ನನ್ಗೆ ಯಾಕೆ ಹೆದರಿಕೆ ಬರುತ್ತೆ. ನೆಕ್ಸ್ಟ್ ಇದ್ರ ಬ್ರೇಕ್ ಮಾಡ್ತಪ್ಪ ಅಂದ್ರೆ ನೆಕ್ಸ್ಟ್ ಇಲ್ಲಿ ಏನಾದ್ರು ಇದನ್ನ ಈ ಲೋ ಬ್ರೇಕ್ ಮಾಡ್ತಂದ್ರೆ ನೆಕ್ಸ್ಟ್ ಸ್ಟಾಪ್ ಇಲ್ಲಿ ಐತಿ, ಇಲ್ಲಿಗೆ ಬರ್ತೈತೆ ಅಂದ್ರೆ 73.10 200 ಕ್ವಾಂಟಿಟಿ ಇದೆ. 200 ಅಂದ್ರೆ 13 26,000 ರೂಪಾಯಿ. ಆಲ್ರೆಡಿ 1,200 ರೂಪಾಯಿ ಲಾಸ್ ಆಗದ. 26,000 3,000-4,000 ರೂಪಾಯಿ ಲಾಸ್ ಆಗತ್ತೆ. ಬ್ಯಾಡ್ ಅಂತದೆ. ನಿನ್ನೆ 100 ಕ್ವಾಂಟಿಟಿ ಇಟ್ಕೊಂಡು 100 ಕ್ವಾಂಟಿಟಿ ಎಕ್ಸಿಟ್ ಆಯ್ತು. ಸೊ ಸಪೋಸ್ ನಾ ಸ್ಟಿಲ್ 200 ಓಕೆ ಒಂದ್ಸಲ 200 ನಾ ಇವತ್ತು ಕ್ವಾಂಟಿಟಿ ಇಟ್ಟಿದ್ನಂದ್ರೆ ಇವತ್ತು ನೋಡ್ರಿ ಮಾರ್ಕೆಟ್ ಹೆಂಗ್ ಮೂವ್ ಆಗೈತಿ, ಮಸ್ತ್ ಮೂವ್ ಆಗೈತಿ. ಆಲ್ಮೋಸ್ಟ್ ಹೇಳ್ಬೇಕಂದ್ರ 48 300 ರೂಪಾಯಿ ಸ್ಟಾಕ್ 48 ಹೊಡೈತೆ ಅಂದ್ರೆ 18% ಅಷ್ಟು ಹೊಡಿತದೆ. 15% ಮೂವ್ಮೆಂಟ್ ಆಗೈತೆ ಒಂದ್ ಡೇ ಒಳಗೆ. 300 ಕ್ವಾಂಟಿಟಿ ಆರಾಮ್ಗೆ ಒಂದು 1,000 ಕ್ವಾಂಟಿಟಿ ಎತ್ತಬಹುದು 3 ಲಕ್ಷ ರೂಪಾಯಿ. ಬೇಡ 500 ಕ್ವಾಂಟಿಟಿ ಹಾಕಿದ್ರೆ ಎಷ್ಟೋ ಪ್ರಾಫಿಟ್ ಆಗೈತೆ ನಮ್ಗೆ ಒಂದೊಂದಾಗ. ಬಟ್ ಏನಪ್ಪಾ ಅಂದ್ರೆ ಈ ತರ ಟ್ರೇಡ್ ನೋಡಿ ಪ್ರಾಕ್ಟೀಸ್ ಐತಂದ್ರೆ ಅಷ್ಟೇ ನಮಗೆ ಕ್ಯಾಪ್ಚರ್ ಮಾಡ್ಬೇಕಾಗತ್ತೆ. ನನಗೆ ಲಾಸ್ಟ್ 4 days ಇಂದ ಸ್ಟಾಕ್ ಕ್ಯಾಪ್ಚರ್ ಮಾಡಿ ದೊಡ್ಡದಾಗ್ದಲ್ಲ ಎಲ್ಲ ನಾ ಯಾವ್ದು ಎಂಟ್ರಿ ಮಾಡ್ತಾನಲ್ಲ, ನಾವು ಯಾವ್ದು ಸ್ಟಡಿ ಮಾಡಿ ಆ ಸ್ಟಾಕ್ ಡೆಫಿನೆಟ್ಲಿ ಮೂವ್ ಆಗತ್ತೆ. ಬಟ್ ಏನ್ ಪ್ರಾಬ್ಲಮ್ ಆಗತ್ತೆ ಅಂದ್ರೆ ಹೋಲ್ಡಿಂಗ್ಗಳು ಪ್ರಾಬ್ಲಮ್ ಆಗುತ್ತೆ. ಹೋಲ್ಡಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ಕ್ವಾಂಟಿಟಿ ಜಾಸ್ತಿ ಇದ್ದಾಗ ಏನೋ 200-300 ರೂಪಾಯಿ ಫಸ್ಟ್ ಮಾರ್ನಿಂಗ್ ಪ್ರಾಫಿಟ್ ತೋರಿಸಿದ್ರೆ 15 ನಿಮಿಷದಾಗ ಎಕ್ಸಿಟ್ ಆಗತ್ತೆ. ಬಟ್ ಆ ಎಕ್ಸಿಟ್ ಆದ್ಮೇಲೆ ಮಾರ್ಕೆಟ್ ನೋಡ್ತಾನು ಮುಂದೆ ಅದು 200-300 ಪಾಯಿಂಟ್ ಮೂವ್ ಆಗತ್ತೆ. ಸೊ ಹಂಗಾಗಿ ಇವತ್ತು ಏನ್ ಮಾಡಿದೆ, ಈ ಸ್ಟಾಕ್ ಎಸ್ ಇದಲ್ಲ ಈ ಸ್ಟಾಕ್ ಐತಿಲ್ಲ ಏನ್ ಯಾಕಾಗ್ಲಿ ಇವತ್ತು ಎಕ್ಸಿಟ್ ಆಗೋದು ಬ್ಯಾಡ್ ಅಂತೇಳಿ ಮಾಡಿದ್ದೆ. ಫಸ್ಟ್ ರೇಂಜ್ ಮಾರ್ನಿಂಗ್ ರೇಂಜ್ ಬೇಕು ಎಂಟ್ರಿ ಆಗಿದ್ದೆ ನಾನು. ಏನಪ್ಪಾ ಅಂದ್ರೆ ಇಲ್ಲಿ ಎಂಟ್ರಿ ಆಗಿದ್ದೆ ಎಲ್ಲ ಇಲ್ಲಿ. ಇಲ್ಲಿ ಯಾಕೆ ಎಂಟ್ರಿ ಆಗಿದ್ದೆ ಅಂದ್ರೆ ಇದು ಹಾಯ್, ಇದನ್ನ ಕ್ರಾಸ್ ಮಾಡಿದ ಪ್ರೈಸ್ ಅಂದ್ರೆ ನೆಕ್ಸ್ಟ್ ಯಾವ್ದು ರೆಸಿಸ್ಟೆನ್ಸ್ ಇಲ್ಲ, ಈಸಿಯಾಗಿ ಪ್ರೈಸ್ ಮೂವ್ ಆಗುತ್ತೆ. ಯಾಕಂದ್ರೆ ಬೈಯರ್ಸ್ ಬಂದ್ಬಿಡ್ತಾರ, ಪುಷ್ ಮಾಡಕತ್ತಾರೆ. ಇಲ್ಲಿ ಯಾರು ಸೆಲ್ಲರ್ಸ್ ಇಲ್ಲ, ಇಲ್ಲಿ ಯಾರು ಸೆಲ್ಲರ್ಸ್ ಇಲ್ಲ. ಸೊ ಏನ್ ಮಾಡಿದ್ದೆ ನಾನು ಇಲ್ಲಿ ಎಂಟ್ರಿ ಮಾಡಿದ್ನೆ. ಇಲ್ಲಿ ಎಂಟ್ರಿ ಮಾಡಿದ ಕೂಡಲೇ ವಿದಿನ್ ಒಂದು 10 ನಿಮಿಷ ಆಗಿಲ್ರಿ, 10 ನಿಮಿಷ ಅಲ್ಲ, ಒಂದ ಕ್ಯಾಂಡಲ್ದಾಗ ನನಗೆ 2,200 ರೂಪಾಯಿ ಪ್ರಾಫಿಟ್ ತೋರಿಸ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಎಂಟ್ರಿ ಮಾಡಿದ್ನಿ 15 ನಿಮಿಷದಾಗ ಇಲ್ಲಿ 2,200 ರೂಪಾಯಿ ಪ್ರಾಫಿಟ್ ತೋರಿಸ್ತಾರೆ. ಬಟ್ ನಾನು ಎಕ್ಸಿಟ್ ಆಗಿಲ್ಲ. ನೋಡಿ ನೀ ಏನಾಕೈತಿ ದಿನ ಹಿಂಗೆ ಮಾಡಿ ನನಗೆ ಪ್ರಾಬ್ಲಮ್ ಆಗತ್ತೆ. ನಾ ಎಕ್ಸಿಟ್ ಮಾಡ್ತಾರೆ ಮುಂದೆ ಮಾರ್ಕೆಟ್ 300 ಗಟ್ಟಲೆ ಪಾಯಿಂಟ್ ಹೋಗುತ್ತೆ. ಇವತ್ತು ಗಡ್ ಜೀವ ಮಾಡಿ 2,000 ಹೋಗಿ ಮತ್ತೆ 900 ಹೋಗಿ ಮತ್ತೆ 300 ಮೈನಸ್ ತ ಬಂತು, ಬಿಟ್ಟಿಲ್ಲ ಅದನ್ನ. ಆಮೇಲೆ ಕಂಟಿನ್ಯೂ ಮಾಡಿ 3,000 ಏನ್ ಮಾಡಿದೆ, ಒಂದು 100 ಕ್ವಾಂಟಿಟಿ ಬುಕ್ ಮಾಡಿದೆ. 3,000 100 ಕ್ವಾಂಟಿಟಿ ಬುಕ್ ಮಾಡಿದೆ. ಇದ್ರಾಗ 100 ಕ್ವಾಂಟಿಟಿ ಇಟ್ಟನು. ಬಟ್ ಇಲ್ಲಿ ಎಕ್ಸಿಟ್ ಮಾಡೋ ಪ್ಲಾನ್ ಐತೆ ನನಗೆ, ಸಾಕಿ ನಿನ್ನೆ ಬರುತ್ತೆ. ಬಟ್ ಇದೇನು ವ್ಯಾಲ್ಯೂ ಕ್ರಿಯೇಟ್ ಆಯ್ತಲ್ಲ ಲಾಸ್ಟ್ ಕ್ಯಾಂಡಲ್ದಾಗ, ನಾಳೆ ಮತ್ತೆ ಗ್ಯಾಪ್ ಅಪ್ ಆಗ್ಬೋದು ಇಲ್ಲ ಮೂವ್ ಆಗ್ಬೋದು ಅನ್ನೋದು ಧೈರ್ಯ ಬಂತು. ಹಂಗಾಗಿ 100 ಕ್ವಾಂಟಿಟಿ ಇಟ್ಕೊಂಡು ಸೊ ಇದು ಒಂದು ಟ್ರೇಡ್ ಅಲ್ಲಿ 3,600 3,300 ತನಕ ನನಗೆ ಪ್ರಾಫಿಟ್ ಆಗೈತಿ. ಆಮೇಲೆ ಇದು ಟ್ರೇಡ್ ಇದನ್ನ ನಿನ್ನೆ ಬೈ ಮಾಡಿದ್ದೀನಿ ರೀ. ನಿನ್ನೆ ಬೈ ಮಾಡಿದ್ನಿ. ಇದು ನೋಡ್ರಿ ಏನ್ ಮಿಸ್ಟೇಕ್ ಮಾಡಿ ಅಂದ್ರೆ ನಾನು ಕಂಟಿನ್ಯೂಸ್ ಆಗಿ ರೆಡ್ ಕ್ಯಾಂಡಲ್ ಬರಕತ್ ಕೂಡ ಏನ್ ಮಾಡ್ತು, ಇದೇನೈತಿಲ್ಲ ಇದು ಈ ಸಪೋರ್ಟ್ ಬ್ರೇಕ್ ಆಯ್ತು ರೀ. ಈ ಸಪೋರ್ಟ್ ಬ್ರೇಕ್ ಆದ್ಕೊಳ್ಳಿ ಆಯ್ತನ ನೆಕ್ಸ್ಟ್ ಇಲ್ಲಿ ಸಪೋರ್ಟಾ ಎಕ್ಸಿಟ್ ಆಗೋಣ ಎಕ್ಸಿಟ್ ಆದ್ನಿ. ಬಟ್ ಈ ಮೂವಿಂಗ್ ಎವರೇಜ್ ಕಡೆ ಲೈನ್ ಲಕ್ಷ ಕೊಡಲಿಲ್ಲ ನಾನು. ಈ ಮೂವಿಂಗ್ ಎವರೇಜ್ ಪ್ರೈಸ್ ಸಪೋರ್ಟ್ ತಗೊಂಡು ಸಡನ್ಲಿ 1,500 1,300 ತನಕ ಓಡ್ಬಿಟ್ಟಿರೋದು. ನಾ ಎಕ್ಸಿಟ್ ಆಗೋದಕ್ಕ ಪ್ರೈಸ್ ಹೋಗೋದಕ್ಕ ಸಪೋಸ್ ನಾ ಇದೊಂದು 1,300 ರೂಪಾಯಿ ಆಡ್ ಹಾಕಿತ್ತು ನನಗೆ. 13 ಆಲ್ಮೋಸ್ಟ್ 9,000 ತನಕ ಪ್ರಾಫಿಟ್ ಹಾಕಿತ್ತು. ಬಟ್ ಎನಿವೆ ನನ್ನ ಮಿಸ್ಟೇಕ್ ದಿಂದ ಎಕ್ಸಿಟ್ ಆಗೀನಿ, ಅದಕ್ಕೇನು ರಿಗ್ರೆಟ್ ಇಲ್ಲ. ಬಟ್ ಏನೋ ಸ್ಮಾಲ್ ಲಾಸ್ ಆಗೈತಿ, ದ್ಯಾಟ್ಸ್
ನನ್ನ ಮೋಟು ಏನಪ್ಪ ಅಂದ್ರೆ ಸ್ಮಾಲ್ ಲಾಸ್ ಇರಬೇಕು, ಬಿಗ್ ಪ್ರಾಫಿಟ್ ಇರಬೇಕು ಇಷ್ಟ. ಇದು ಪತಂಜಲಿ ಏನೈತಿ ಇಂಟ್ರಾಡೇ ಒಳಗಿತ್ತು 30 ಕ್ವಾಂಟಿಟಿ, ಇದು ₹100 ಲಾಸ್ ಆಯ್ತು, ಎಕ್ಸಿಟ್ ಆಗಿ. ಬಟ್ ಏನ್ ನನಗೆ ಏರಿಸ್ ಮತ್ತು ಇದು ಯಾವ್ದು ಬ್ಲೂ ಓರೇಜ್ ಒಂದು ಚಲೋ ಮೂಮೆಂಟ್ ಇಂದ ಇವತ್ತು ಆಲ್ಮೋಸ್ಟ್ ಒಂದು ಚಲೋ ಅಮೌಂಟ್ ಬಂದಿತ್ತು. ಅಂದ್ರೆ ಒಂದು 3,500, 4,500, 8,000, 8,500, 7,500 ಎಷ್ಟು ಆಗ್ತದೆ? ಇದ್ರ 4, 4.5, ಅದು 3, 4.5, 3.5, 7.5, 8,000 ತನಕ ಪ್ರಾಫಿಟ್ ಆಗೈತೆ. 8,000ದಾಗ ಆಲ್ಮೋಸ್ಟ್ 50% ಅಂದ್ರೆ 4,000 ಏನೈತಿ ಮಾರ್ಕೆಟ್ನಾಗ ಐತಿ. ಅಗೇನ್ ನಾಳೆ ನೋಡೋಣ, ನಾಳೆಗೆ ಅಪ್ಪತ್ತು ಪುಣ್ಯ ಆ ಪ್ರಾಫಿಟ್ ಮತ್ತೆ ಜಾಸ್ತಿ ಆಕೈತಿ. ಸಪೋಸ್ ನೆಗೆಟಿವ್ ಆದ್ರೆ ಆ ಪ್ರಾಫಿಟ್ ಕಮ್ಮಿ ಆಕೈತಿ. ಬಟ್ ಅಟ್ಲೀಸ್ಟ್ ಐ ಆಮ್ ಸೆಕ್ಯೂರ್. 4,000 ಅಂತ ನಾವು ಪ್ರಾಫಿಟ್ ಬುಕ್ ಮಾಡ್ಕೊಂಡು ಇನ್ನು 4,000 ನಾ ಕ್ಯಾರಿ ಮಾಡ್ಬಿಡಿ. ನಾಳೆ ಏನಾದ್ರು ಆಗ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ 4,000 ನನ್ನ ಬಕೆಟ್ನಾಗ ಇರ್ತಾವೆ. ನಾಳೆ ಇಟ್ಟರೆ ನಾಳೆಗೆ ಪ್ರಾಬ್ಲಮ್ ಇಲ್ಲ. ಸೊ ಈ 9:30 ಐತಲ್ಲ, ಈ ಟೈಮ್ದಾಗ ಬೆಸ್ಟ್. ಯಾಕಂದ್ರೆ ಮಾರ್ಕೆಟ್ ಅಂದ್ರೆ ಚಲೋ ಮೂವ್ಮೆಂಟ್ ಆಗ್ತದೆ. ಸೊ 9:30 ಕ್ಯಾಂಡಲ್ ಪ್ರಾಕ್ಟೀಸ್ ಮಾಡ್ರಿ. 9:30 ಸಿಂಪಲ್. ಫಸ್ಟ್ 15 ಮಿನಿಟ್ ಕ್ಯಾಂಡಲ್ದಾಗ ವೇಟ್ ಮಾಡೋದು. 15 ಮಿನಿಟ್ ಆದ್ಕೂಡಲೇ ಅಲ್ಲಿ ಏನೈತೆ 9:30 ಕ್ಯಾಂಡಲ್ ಮಾರ್ಕ್ ಮಾಡೋದು. 9:30 ಕ್ಯಾಂಡಲ್ ಲೋ ಹೈ ಮಾರ್ಕ್ ಮಾಡೋದು. ಆ ಕ್ಯಾಂಡಲ್ 10-20 EMI ಕೆಳಗಿತ್ತಂದ್ರೆ ಕ್ಯಾಂಡಲ್ ಸೆಲ್ ಮಾಡಕ್ಕೆ ಪ್ರಿಪೇರ್ ಮಾಡ್ರಿ. 10-20 EMI ಮೇಲೆ ಇತ್ತಂದ್ರೆ ಬೈ ಮಾಡಕ್ಕೆ ಪ್ರಿಪೇರ್ ಮಾಡ್ರಿ. ಸೊ ಕಂಟಿನ್ಯೂಸ್ಲಿ ಒಂದು 10 ಟ್ರೇಡ್, ಒಂದು 10ರಿಂದ 20 ಟ್ರೇಡ್ ಅದ್ರ ಮೇಲೆ ತೋರ್. ಕ್ವಾಂಟಿಟಿ 5 ಇರಲಿ 10 ಇರಲಿ, ಕ್ವಾಂಟಿಟಿ ಕಡೆಗೆ ಲಕ್ಷ ಕೊಡಕೋಬೇಡಿ, ಪ್ರಾಫಿಟ್ ಕಡೆ ಲಕ್ಷ ಕೊಡಕೋಬೇಡ್ರಿ. ಬಟ್ ಏನಪ್ಪಾ ಅಂದ್ರೆ ಎಲ್ಲಿ ಎಂಟ್ರಿ ಮಾಡ್ತಿರಲ್ಲ ಆ ಕ್ಯಾಂಡಲ್ ಲೋ ಸ್ಟಾಪ್ ಲಾಸ್ ಮತ್ತು ಇನಿಷಿಯಲಿ 1:2 ಟಾರ್ಗೆಟ್ ಇಟ್ಕೊಂಡವ್ರಿ. ಸೊ ಇಂಥ ಒಂದು 50 ಟ್ರೇಡ್ ನೀವು ₹10 ₹500 ಹಾಕ್ರಿ, ₹5,000 ಹಾಕ್ರಿ, ಸಣ್ಣ ಕ್ವಾಂಟಿಟಿಯಿಂದ ನೀವು ಟ್ರೇಡ್ ಮಾಡ್ಕೋತಿದ್ರೆ ಒಂದ್ಸಲ ನಿಮ್ಗೆ ಇದ್ರ ಕಾನ್ಫಿಡೆಂಟ್ ಬಂತು, ಪ್ರಾಕ್ಟೀಸ್ ಬಂತಂದ್ರೆ ಆಮೇಲೆ ಒಂದು 10, 20 ಕ್ವಾಂಟಿಟಿ ಇನ್ಕ್ರೀಸ್ ಮಾಡ್ಕೋತವ್ರಿ. ಸೊ ಏನಾಕೈತಿ, ಒಂದ್ಸಲ ಒಂದು 100 ಕ್ವಾಂಟಿಟಿ, 50 ಕ್ವಾಂಟಿಟಿ, 100 ಕ್ವಾಂಟಿಟಿ ತಗೋತ ಆ ಥರ ಏನಾದ್ರು ನಾವು ಬೈ ಮಾಡಕತ್ತು ಅಂದ್ರೆ ಸೊ ಪ್ರಾಫಿಟ್ ಏನೈತಿ 1,000 ಗಂಟೆ ನಮ್ಗೆ ಕಾಣ್ತೈತಿ. ಸೊ ಇವತ್ತಿಂದು ಸ್ಟಾಕ್ಸ್ ದಿಸ್ತಿತ್ತು, ಬಟ್ ಇವತ್ತು ಸ್ಟಾಕ್ ಸೆಲೆಕ್ಷನ್ ಇನ್ನೂ ಮಾಡಿಲ್ಲ. ನಾನು ಆಮೇಲೆ 10 ಗಂಟೆಗೆ ಮಾಡ್ತೀನಿ. ಸೊ ನೋಡೋಣ ಇವತ್ತು ಎಷ್ಟು ಸ್ಟಾಕ್ ಸಿಗ್ತಾವ, ನಾಳೆ ಯಾವ ಟ್ರೇಡ್ ಮಾಡಕ್ಕೆ ಯೋಗ್ಯ ಅದಾವ, ಮತ್ತು ಯಾವ್ದು ಮಾಡ್ಬೇಕು ಅನ್ನೋದು ಅದನ್ನು ಸ್ವಲ್ಪ ಸ್ಟಡಿ ಮಾಡ್ತೀನಿ. ಸ್ಟಡಿ ಮಾಡಿದ್ಮೇಲೆ ನಾಳೆ ಬೇಕಾದ್ರೆ ಮಾರ್ನಿಂಗ್ ಅಪ್ಡೇಟ್ ಮಾಡ್ತೀನಿ ಯಾವ ಸ್ಟಾಕ್ ನಾ ಶಾರ್ಟ್ ಲಿಸ್ಟ್ ಮಾಡಿ. ಹಾರ್ಡ್ಲಿ ಇಷ್ಟಂತೂ ಮಾಡಂಗಿಲ್ಲ, ಒಂದು 5ರಿಂದ 6 ಸ್ಟಾಕ್ ಮಾಡ್ತೀನಿ ಇಷ್ಟ. ಯಾಕಂದ್ರೆ ಇಷ್ಟು ಸ್ಟಾಕ್ ಮಾಡಿದ ಕೂಡ ಏನಾಗುತ್ತೆ ಅಂದ್ರೆ ನಾವು ಬ್ರೇಕ್ಔಟ್ ಅಲರ್ಟ್ ಇಟ್ಟಾಗ ಏನಾಗುತ್ತೆ, ಪಟ್ ಎಲ್ಲ ಟಕ್ ಸೌಂಡ್ ಬರಕತ್ ಬಿಡ್ತಾವ, ನಮ್ಮ ಟ್ರೇಡ್ ತೊಗೊಳಕ್ಕಾಗಿಲ್ಲ. ಹಂಗಾಗಿ ಏನು ಮಾಡಿ ಇಲ್ಲಿ ನೋಡ್ರಿ, ಇವತ್ತಿನ ಸ್ಟಾಕ್ 21 ಇದೊಂದು ಮಾಡಿದ್ನಿ, ಇದೊಂದು ಎಕ್ಸಿಕ್ಯೂಟ್ ಆಯ್ತು. ಬಟ್ ಉಳಿದದ್ದು ಬಿಟ್ಬಿಟ್ಟೆ. ಇದೊಂದು ನೆನಪಿಟ್ಕೋರಿ, 4 ಸ್ಟಾಕ್ ಮಾಡೀನಿ. 4 ಸ್ಟಾಕ್ನಾಗ 3 ಅಪ್ ಅದಾವ. ಸರ್ 5 ಸ್ಟಾಕ್ ಅದಾವ, 5ರಾಗ 4 ಅಪ್ ಅದಾವ, ಇದೊಂದು ಲಾಸ್ನಾಗ ಐತಿ. ಸೊ ಅಂದ್ರೆ ಏನು, ನಾನು ಇದರ 4ರಾಗೂ ನಾನು 100 ಕ್ವಾಂಟಿಟಿ ಒಂದು ಇದೊಂದು ಲಾಸ್ ಆದ್ರೂ ಪ್ರಾಬ್ಲಮ್ ಇಲ್ಲ. ಬಟ್ 4ರಾಗ ಇರ್ತಲ್ಲ, ಇಲ್ಲಿ ನಂಗೆ ಪ್ರಾಫಿಟ್ ಆಕೈತಿ. ಸೊ ಹಂಗ ಇದು ಟ್ರೇಡಿಂಗ್ ಅಂದ್ರೆ ಇದೇನು ಇದಲ್ರಿ, ಇದು ಪ್ರೊಬಬಿಲಿಟಿ. ಇಷ್ಟು ವಿನ್ ಹಾಕೋ, ಇಷ್ಟು ಲಾಸ್ ಹಾಕೋ. ಲಾಸ್ ಆದಾಗ ಎಷ್ಟು ಕಂಟ್ರೋಲ್ ಇಟ್ಟು ಎಷ್ಟು ಲಾಸ್ ಮಾಡ್ಕೋಬೇಕು, ವಿನ್ ಆದಾಗ ಎಷ್ಟು ವಿನ್ ಮಾಡಬೇಕು ಅನ್ನೋದೊಂದು ಇಂಪಾರ್ಟೆಂಟ್. ಸೊ ಇವತ್ತಿನ ಕ್ಲಾಸ್ ಇಲ್ಲಿಗೆ ಕ್ಲೋಸ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು. ಗುಡ್ ನೈಟ್.